शुद्धलिंगेश्वर महाराज की जय। साधु संत महाराज की जय। श्री गुरुदेव दत्त। हरः ओं तत्सत्परब्रह्मणे नमः। श्री गणपति शारदा श्री गुरुभ्यो नमः। श्री सद्गुरु शुद्धलिंगयतिवरेण्यनं भासुरयोगिकुलतिलकनं पाशाष्टकदिं कुदिव नररुद्धरिपनं सोऽसुतिह मानसदिं भजिपेना भजिपेना भजिपेना। जय मंगलम जय नमः पार्वतीपतये शिव हर हर महादेव। राजाधिराज सद्गुरुनाथ शुद्धलिंगेश्वर महाराज की जय। साधु संत महाराज की जय। श्री गुरुदेव दत्त दत्त अवधूत। ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರೋನ್ನತ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ನಂದೇಶ್ವರಪುರ ಪರಕಮರಿ ಮಠದಲ್ಲಿ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಾಧಿಪತಿಗಳಿರ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದಲ್ಲಿರ್ತಕ್ಕಂಥ ಸದ್ಗುರುವರ ದಿವ್ಯ ಜೀವನ ಚರಿತ್ರೆಯನ್ನು ಶ್ರವಣ ಮಾಡಲು ಆಗಮಿಸತಕ್ಕಂಥ ಸರ್ವ ಸದ್ಭಕ್ತರ ಸರ್ವ ಸದ್ಭಕ್ತರ ಸದ್ಗುರುಕ್ಕೆ ಸಾಕ್ಷೀಭೂತವಾಗಿ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾಗಿ ನಮಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ಶ್ರೀ ಕ್ಷೇತ್ರದಲ್ಲಿ ನಾವೆಲ್ಲರೂ ಸದ್ಗುರುವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದಲ್ಲಿರ್ತಕ್ಕಂಥ ಸದ್ಗುರುವರ ದಿವ್ಯ ಜೀವನ ಚರಿತ್ರೆ ನಾವೆಲ್ಲರೂ ಶ್ರಮಿಸ್ತಕ್ಕಂಥ ಇದ್ದೀವಿ. ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನ ಮಾಡುವ ಸರ್ವ ಸೌಭಾಗ್ಯವನ್ನು ಸದ್ಗುರುಗಳು ಅನುಗ್ರಹ ಮಾಡತಕ್ಕಂಥ ಪ್ರಾರ್ಥನೆ ಮಾಡ್ತಾ ಸದ್ಗುರುವರ ಈ ದಿವ್ಯ ಜೀವನ ಚರಿತ್ರೆಯ ಪ್ರವಚನ ಸೇವೆಯಲ್ಲಿ ಪ್ರವೇಶ ಮಾಡೋಣ. ಸದ್ಗುರುಗಳು ಎಲ್ಲರಿಗೂ ಮಂಗಲ ಉಂಟು ಮಾಡಲಿ. ಸದ್ಗುರುವರ ಶ್ರೀ ಕ್ಷೇತ್ರದಲ್ಲಿ ನಾವೆಲ್ಲರೂ ಕ್ಷೇತ್ರಾಧಿಪತಿಗಳಿರ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಜೀವನ ಚರಿತ್ರೆ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತಕ್ಕಂಥ ಗ್ರಂಥವನ್ನು ನಾವೆಲ್ಲ
ಶುರು ಮಾಡ್ತಕ್ಕಂಥ ಇದ್ದೀವಿ. ಶ್ರವಣ ಮಾಡ್ತಕ್ಕಂಥ ಸರ್ವರಿಗೂ ಕೂಡ ಮನನ ಮಾಡುವ ನಿತ್ಯಾಸನ ಮಾಡುವ ಸರ್ವ ಸೌಭಾಗ್ಯವನ್ನು ಸದೃಢ ಎಲ್ಲರೂ ಕೂಡ ಅನುಗ್ರಹ ಮಾಡಲಿ. ಸುದೂರವರ ಸೇವೆಯನ್ನು ನಾವೆಲ್ಲ ಪ್ರಾರಂಭ ಮಾಡೋಣ. ಆತ್ಮರೇ, ಸುದೂರವರ ಚರಿತ್ರೆ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅನ್ನತಕ್ಕಂಥ ಗ್ರಂಥ 2000 ಅಧ್ಯಾಯ ಕೊಡಲ್ಪಟ್ಟಂಥ ಮಹಾನ್ ಗ್ರಂಥ. ಆ ಗ್ರಂಥವನ್ನು ನಾವೆಲ್ಲ ಶ್ರವಣ ತಗೊಳ್ತಾ ಇದ್ದೀವಿ. ಅದರಲ್ಲಿ 8ನೇ ಭಾಗ ಪ್ರಾರಂಭ. ಆತ್ಮರೇ, ಸುದೂರವರ ಚರಿತ್ರೆಯಲ್ಲಿ ನಾವೆಲ್ಲ ಹಿಂದಿನ ದಿವಸ ಅಥಣಿಯಲ್ಲಿ ದುಂಡಪ್ಪ ಗುರವ್ ಅಂತಕ್ಕಂಥವರ ಮನೆಗೆ ಸದೃಳು ದಯಮಾಡಿಸ್ತಕ್ಕಂಥ ವಿಶೇಷ ಮಾಡಿದ್ವಿ. ಅಲ್ಲಿಂದ ಸದೃಳು ಅಲ್ಲಿ ಪೂಜಾದಿಗಳು ಮುಗಿದ ಮೇಲೆ ಅಥಣಿಯಲ್ಲಿ ನಾವು ಒಬ್ಬರೇ ಹೋಗಿ ಬರ್ತಾ ಇದ್ದೀವಿ ಅಂತಕೊಂಡು ಹೇಳಿ ಗುರುಗಳು ಹಿಂದಿನ ದಿವಸ ಒಬ್ಬರೇ ಅಥಣಿಯಲ್ಲಿ ಪ್ರವೇಶ ಮಾಡ್ತಕ್ಕಂಥ ಬರ್ತಾ ಇದ್ದಾರೆ. ಆ ವಿಶೇಷ ಮಾಡಿದ್ವಿ. ನಾವೆಲ್ಲ ಪ್ರತಿದಿನ ಸದೃಢ ಜೊತೆಗೆ ಪ್ರವಾಸ ಮಾಡ್ತಕ್ಕಂಥ ಬರ್ತಾ ಇದ್ದೀವಿ. ಪ್ರವಾಸ ಮಾಡೋಣ. ಗುರುಗಳು ಎಲ್ಲಿರ್ತಾ ಇದ್ದಾರೆ ಅಲ್ಲಿಗೆ ಸಾಗೋಣ ಅಂತ. ಅವ್ರ ವಿಷಯ ಏನೇನು ನಡೀತು ಅಂತಕ್ಕಂಥ ಶ್ರವಣ ಮಾಡೋಣ, ಮನನ ಮಾಡೋಣ, ನಿತ್ಯಾಸನ ಮಾಡೋಣ. ಸದೃಢ ಎಲ್ಲರಿಗೂ ಒಳ್ಳೆಯದುಂಟು ಮಾಡಲಿ. ಆದ್ಮೇಲೆ ಮನುಷ್ಯನಿಗೆ ಅಹಂಕಾರ ಅಂತಕ್ಕಂಥದ್ದು, ಮದ ಅಂತಕ್ಕಂಥ ಬರಬಾರ್ದು ಅಂತಕೊಂಡು ಶುರು ಮಾಡ್ತೀರಿ. ಮದ ಬಂದರೆ ಏನಿರ್ತದ? ಮದ ಅಂತಂದರೆ ಮೊದಲು ಈಗ ಅಷ್ಟು ಮಷಿನ್ಗಳು ಬಂದಾಗ ಈಗ ಗೊತ್ತಾಗೋದಿಲ್ಲ. ಅದು ಕಣ ಮಾಡಿ ರಾಶಿ ಮಾಡ್ತಾಯಿದ್ದಾರೆ ಹಿಂದಿನ ಕಾಲದಲ್ಲಿ. ಎತ್ತುಗಳನ್ನ ಹೂಡಿ ಎತ್ತುಗಳ ಹಂತಿ ಕಟ್ಟಿ ರಾಶಿ ಮಾಡ್ತಾಯಿದ್ರು. ರಾಶಿ ಮಾಡಿಕೊಳ್ಳಿ ಬರ್ತಕ್ಕಂಥದ್ದು ಮದ. ಒಳಗಿನ ಕಂಗಿಗಳು ತೆಗೆದು ಹಾಕಿ ಎಲ್ಲ ಕೂಡಿ ಹಾಕ್ತಾಯಿದ್ರು. ಅದು ಈಗ ತುಳಸಿ ಅದಕ್ಕೆ ಮದ ಅಂತಾರೆ. ಆ ಮದ ಇದ್ದರೆ ಮದವನ್ನು ತೆಗೆದುಕೊಂಡು ಹೋಗಿ ರೊಟ್ಟಿ ಮಾಡಲಿಕ್ಕೆ ಬರ್ತದೆ. ಮದವನ್ನು ಬೀಸ್ಲಿಕ್ಕೆ ಬರ್ತದೆ. ಮದವನ್ನು ಬೀಸ್ಲಿಕ್ಕೆ ಬರ್ತಾಯಿಲ್ಲ. ಮದವನ್ನು ರೊಟ್ಟಿ ಮಾಡ್ಲಿಕ್ಕೆ ಬರ್ತಾಯಿಲ್ಲ. ಮದವನ್ನು ಅಂಬಲಿಯನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಜೋಳ ನಾವು ರೊಟ್ಟಿ ಮಾಡ್ಲಿಕ್ಕೆ ಬರಬೇಕು, ಅಂಬಲಿಯನ್ನು ಮಾಡ್ಲಿಕ್ಕೆ ಬರಬೇಕು, ಮತ್ತೇನಾದ್ರು ಮಾಡ್ಲಿಕ್ಕೆ ಬರಬೇಕು ಅಂತಂದ್ರೆ ಜೋಳ ಏನು ಕಳ್ಕೊಬೇಕು ರೀ? ಮದವನ್ನು ಕಳ್ಕೊಬೇಕು. ಜೋಳ ಮದವನ್ನು ಕಳ್ಕೊಬೇಕು. ಮದವನ್ನು ಕಳ್ಕೊಂತಂದ್ರೆ ರೊಟ್ಟಿ ಮಾಡ್ಲಿಕ್ಕೆ ಬರ್ತದೆ. ಹಾಗಾದ್ರೆ ಏನು ಮಾಡ್ತಾರೆ ಅದಕ್ಕೆ? ಮದ ಬಂದ ಮೇಲೆ ತಯಾರಾದ ನಂತರ ಒಳಬಾಯಿನ ಕಂಕಿದಿರ್ತಾವೆ, ಇನ್ನೂ ಸ್ವಲ್ಪ ಉಳಿದಿರ್ತದೆ, ತೆಗೆದು ಹಾಕ್ತಾರೆ. ಉಂಚೆ ಅಂತ ತೆಗೆದು ಹಾಕ್ತಾರೆ. ಎಲ್ಲ ತೆಗೆದು ಹಾಕಿ ಆಮೇಲೆ ಮೆಟ್ಟಿನಲ್ಲಿ ಎದ್ದಿರ್ತಾರೆ ಆಗಿನ ಕಾಲಕ್ಕೆ. ಅದಕ್ಕೆ ಮೆಟ್ಟಿನ ಹಲಗೆ ಅಂದ್ರೆ ಪಳಿಗೆ ಹಲಗೆ ಅಂತಾರೆ. ಮೆಟ್ಟಿನ ಹಲಗೆ, ಮೆಟ್ಟಿನಾಲಿಗೆ ಅಂತ. ಆದಮೇಲೆ 3 ಕಾಲಗಳು ಅದಕ್ಕೆ. ಅದರ ಮೇಲ್ಭಾಗದಲ್ಲಿ ನಿಂತು ಕೆಳಗೆ ಮೌನವಾಗಿ ಎಲ್ಲರೂ ಕೂಡ ಒಂದು ಸ್ವಲ್ಪ ಕೂಡ ಗದ್ದಲಾಗದಂತ ಇದ್ಕೊಂಡು ಮನುಷ್ಯಗಳು ದೇವರ ಸ್ಮರಣೆ ಮಾಡ್ತಾ ಏನು ಮಾಡ್ತೀರಿ ತಗೊಂಡು ರಾಶಿಯನ್ನು ಮಾಡ್ತಕ್ಕಂಥ ಹೋಗ್ತಾಯಿದ್ರು. ಆ ಹಲಗೆ ಮೇಲೆ, ಮೆಟ್ಟಿನ ಹಲಗೆ ಮೇಲೆ ಅಂದರೆ ಮೆಟ್ಟಿನಾಲಿಗೆ ಮೇಲೆ ನಿಂತು ತೂರ್ತಾಯಿದ್ರು. ಬುಟ್ಟಿಯನ್ನು ತುಂಬಿ ಕೊಡಬೇಕು. ಗಾಳಿ ಯಾವ ಕಡೆ ಬರ್ತದೆ ಆ ಕಡೆಗೆ ಅದನ್ನು ಹಿಡಿದುಕೊಂಡು ಹೀಗೆ ಅಲ್ಲಾಡಿಸ್ತಾಯಿದ್ರು. ಸಾವಕಾಶ ಅದು ಕೆಳಗೆ ಬೀಳ್ತಾಯಿತ್ತು. ಜೋಳಗಳು ಕೆಳಗೆ ಬೀಳ್ತಾ ಇದ್ದಾವೆ. ಜೋಳ ಹಾರಿ ಹೋಗ್ತದೆ. ಅದ್ರ ಒಳಗಿರ್ತಕ್ಕಂಥ ಮದ ಅದೆಲ್ಲ ಮದ ಹೋಗಿಬಿಡ್ತದೆ. ಯಾವಾಗ ಮದವೆಲ್ಲ ಹೋಗಿಬಿಡ್ತು ಏನಂತಾರೆ? ಮದವೆಲ್ಲ ಹೋಯ್ತಂದ್ರೆ ಜೋಳ ಉಳಿತದೆ. ಜೋಳ ಇರ್ತಲ್ಲ, ಆ ಜೋಳವನ್ನು ಪವಿತ್ರ ಭಾವನೆ ತೆಗೆದುಕೊಂಡು ಈಗ ಆ ನಡಿರ್ತಕ್ಕಂಥ ಮೇಟಿ ಕಟ್ಟಿಗಿರ್ತಲ್ಲ ಅದಕ್ಕೆ, ಆ ಕಂಬಕ್ಕೆ ಕೂಡಿ ಹಾಕಿ ಅದು ಕರಿ ಬಟ್ಲ ಬರೋದೆಲ್ಲ ಹಿಂದಿನ ಕಾಲದ ಪದ್ಧತಿ ಎಲ್ಲ ಮಾಡ್ತಿದ್ರು. ಕೆರೆಗಳು ಹಾಕಿ ಮಾಡ್ತಿದ್ರು. ಅದೆಲ್ಲ ರಾಶಿ ತಯಾರ ಎಲ್ಲ ಸಂತೋಷ ರೀ.
ಭಾಳ ಸಂತೋಷ ಪೂಜೆ ಮಾಡಿ ಆಮೇಲೆ ರಾಶಿ ಮನೆ ತರ್ತಕ್ಕಂಥದ್ದು. ಎಲ್ಲಿ ಪರ್ಯಂತವಾಗಿ ಮದ ಇರ್ತದೆ ಅಲ್ಲಿ ಪರ್ಯಂತ ರಾಶಿ ಮನೆ ತರಲಿಕ್ಕೆ ಬರಲಿ, ಅದು ಮದ. ಹಾಗೆ ಮನುಷ್ಯನಿಗೆ ಅಷ್ಟು ಮದಗಳು, 8 ಮದಗಳು. ಒಂದೇ ಮದ ಬಂದ್ರೆ ಸಿಕ್ಕಾಗ್ತದೆ. 8 ಮದಗಳು ಅಂದ್ರೆ ಏನಂತಂದ್ರೆ, ಒಂದು ಬಾಳೆ ಗಿಡಕ್ಕೆ 8 ಆನೆಗಳನ್ನು ಸರಪಣಿ ಹಚ್ಚಿ ಕಟ್ಟಿ, ಆ ಸರಪಳಿಯಿಂದ ಬಂದೋಬಸ್ತ್ ಕಟ್ಟಿ 8 ದಿಕ್ಕಿಗೆ ಆನೆಗಳನ್ನು ಹೊಡೆದ್ರೆ ಬಾಳೆ ಗಿಡ ಹೇಗಿರ್ತದೆ ಹೇಳ್ರಿ? ಬಾಳೆ ಗಿಡ ಹೇಗಿರ್ತದೆ? ಒಂದು ಬಾಳೆ ಗಿಡಕ್ಕೆ 8 ಆನೆಗಳನ್ನು ಕಟ್ಟಿ ಸರಪಳಿಯಿಂದ 8 ದಿಕ್ಕಿಗೆ ಆನೆಗಳನ್ನು ಹೊಡೆದರೆ ಚಲುತ್ತಾರೆ, ಎಲ್ಲ ನಾಶ ಆಗ್ತಲ್ಲ. ಒಬ್ಬ ಮನುಷ್ಯನಿಗೆ ಒಂದೇ ಮದ ಬಂದ್ರೆ, ನೀನು ಬಂದಿತ್ತಲ್ರಿ, ಒಂದೇ ಮದ ಬಂತು, ಅವನ ಎತ್ತುಗಳು ಅವನ ಗಾಡಿ ಎಲ್ಲ ಗುರೆಗಳು ಎಡಗೈಯಿಂದ ನೂಕಿರ ಈಚೆಗಡೆ ಗಟಾರದಿಂದ ಆಚೆಗಡೆ ಗಟಾರ ದಾಟಿ ಹೋಗಿ ಮನೆಗೆ ಬಡಿದು ಗಾಡಿ ಮುರಿದು ಹೋಗ್ಬಿಡ್ತು. ಎತ್ತುಗಳಿಗೆ ತೊಂದರೆ ಆಯಿತು, ಅವನ್ನೆಲ್ಲ ಒಳಗೆ ಮುರ್ಕೊಂಡು ಹೋಗ್ಬಿಡ್ತು, ದೊಡ್ಡ ಗಾಡಿ ಎಲ್ಲ ಆಯಿತು. ಗುರುಕೃಪಾಶ್ವರ ಮತ್ತು ಮಲ್ಲ ಆಶ್ವರ ಮಾಡಿದ ಆ ಮಾತು ಬೇರೆ. ಆದರೆ ಒಂದು ಮದ ಬಂದ್ರೆ ಅಷ್ಟಾಯಿತು. ಎಲ್ಲ ಮದ ಬಂದ್ರೆ ಏನಾಗ್ಬೋದ್ರಿ? ಅದು ಮನುಷ್ಯನ ಏನ್ಬಾರ್ದು, ಮದ ಇರಬಾರ್ದು ಅಂತ. ಮತ್ತು ಶಾಂತಿ ಇದ್ದವರಿಗೆ ಸುಮ್ಮನೆ ಕಾಡ್ತಿದ್ರೆ ಏನಾಗ್ತದೆ? ಶಾಂತಿ ಇದ್ದವರಿಗೆ ಸುಮ್ಮನೆ ಕಾಡ್ತಿದ್ರೆ ಏನಾಗ್ತದೆ? ನಮ್ಮ ಭಾರತ ದೇಶದಲ್ಲ, ಈ ಭಾರತ ದೇಶ ಹೇಗಿರ್ತದೆ? ಶಾಂತಿ ಇದ್ದಲ್ಲ. ನಮ್ಮ ಭಾರತದ ನೇಮ್ ಹೇಗಿರ್ತದಂದ್ರೆ, ಸ್ವಧರ್ಮದಲ್ಲಿ ನಿಷ್ಠೆ, ಪರಧರ್ಮ ಸಹಿಷ್ಣುತೆ ಅಂತ. ಸ್ವಧರ್ಮದಲ್ಲಿ ನಿಷ್ಠೆ ಇರ್ತದೆ. ನಮ್ಮ ಧರ್ಮ ನಾವೆಲ್ಲರೂ ಪ್ರತಿಯೊಬ್ಬರು ಪಾಲಿಸ್ಕೊಂತ ಇದ್ದೀವಿ. ಈ ಕೆಲವೊಂದು ಬದಲಾವಣೆ ಬರ್ತಾ ಇದ್ದಾವೆ, ಅದು ಬೇರೆ. ಈ ಧರ್ಮವನ್ನು ಪಾಲಿಸಿದ್ರನ್ನ ಇನ್ನೂ ಭಾಳ ಹಿಂದುಳಿದಾರಪ್ಪ ಅವರು. ಅದೇನು ಮಾಡಿದ್ರು ಅಂದ್ರೆ ಎಲ್ಲ ಮಾಡ್ಬೇಕಂದ್ರೆ ಮನುಷ್ಯ ಒಂದೇ ಮಾಡ್ಕೊತ ಅಡ್ಡಾಡ್ಬೇಕು, ಅವ್ರು ಭಾರಿ ಮುಂದೆ ಹೋದವರು. ಏನೇನು ಸುಟ್ಟೇ ಇಲ್ಲ ಅಂತ ಸಿಕ್ಕದು ಮಾಡಿ ಹೋಗಿ ಎಲ್ಲೇ ಗಾಡಿಗೆ ನಮಸ್ಕಾರ ನೋಡಿದ್ರಿ, ಇವ್ರಿಗೆ ಹಾಯ್ ಸೈಕಲ್ ಮಾಡ್ಕೊಂಡು ಕೂತಿರ್ತಾನೆ, ಇವ್ರು ಹಾಯ್ತಾರೋ ಅವ್ರು ಹಾಯ್ತಾರೆ. ಮತ್ತು ಅವ್ರು ಹಾಯ್ ಅಂದ್ರೆ ನಾವೇನು ಬಿಡೋದು, ಇವ್ರು ಹಾಯ್ತಾರು. ಅವ್ರು ಅಂದ್ರೆ ನಾವೇ ಬಿಡು, ಅವ್ರು ಹಾಯ್ತಾರೆ. ಒಬ್ರು ಅವ್ರು ಹಾಯ್ದು ಅಲ್ಲಿ ಮುಂದೆ ಹೋಗಿ ನಾವು ಅವ್ರಿಗೆ ಹಾಸಿ ಇವ್ರಿಗೆ ಹಾಸಿ ಹಾಯ್ ಎರಡೂ ಕಡೆ ಹಾಯ್ ಎಲ್ಲರೂ ಬೀಳು ಏಳು. ಹಿಂದೆ ಮನೆಗೆ ಬಂದು ಮುಟ್ಟಲ್ದು ಊರು ಹೊರಗಿಂದ ಹತ್ತಿಂದ ತೊಗೊಂಡು ಹೋಗಿ ಏನು ಮಾಡ್ತಾರೆ? ಮತ್ತು ಸುಟ್ಕೊಂಡಿಲ್ಲ ಅಂದಿರ್ತಾರಲ್ಲ, ಅವರು ಏನೋ ಸುಟ್ಟೇ ಇಲ್ಲ, ಕೆಟ್ಟದ್ದು ಮಾಡಲ್ಲ ಒಳ್ಳೆಯವರು, ಸುಮಾರು ಮಾಡ್ತಕ್ಕಂಥವ್ರು ಏನೋ ಸುಟ್ಟೇ ಇಲ್ಲ, ಏನೋ ಭಾಳ ಹಿಂದೆ ಬಿಡ್ದಾರ ಅಂತ ಮಾತಾಡ್ತಾರಲ್ಲ. ಹೀಗಾಗಿ ಊರಿಂದ ಆಚೆಗೆ ಹೋಗ್ತಕ್ಕಂಥ ಸಂದರ್ಭ ಬರ್ತಲ್ಲ, ಅದಕ್ಕಾಗಿ ಹಿಂದಿನ ನಮ್ಮ ಪದ್ಧತಿಯನ್ನು ಪಾಲಿಸ್ಬೇಕು. ಮದ್ಯಪಾನ ಮಾಡಬಾರ್ದು. ಮದ್ಯಪಾನ ಮಾಡ್ತಕ್ಕಂಥದ್ದು ಅದಕ್ಕೆ ಸುರೆ ಅಂತಾರೆ. ಅದಕ್ಕೆ ಮದ್ಯಕ್ಕೆ ಅಂತಾರೆ ಸುರೆ ಅಂತ. ಅದಕ್ಕೆ ಅಸುರರು ಅಂತಕೊಂಡು ರಾಕ್ಷಸರು ಪಾನ ಮಾಡ್ತಕ್ಕಂಥದ್ದು. ರಾಕ್ಷಸರು ಪಾನ ಮಾಡಿದರೆ ಏನು ಮಾಡ್ತದೆ? ರಾಕ್ಷಸ ವೃತ್ತಿ ಬಂದುಬಿಡ್ತದೆ. ಯಾರು ಇದ್ದಿದ್ರು ನಮ್ಮಲ್ಲಿ ಒಬ್ಬರಿದ್ದರು, ಮಧ್ಯಾಹ್ನ 2 ಗಂಟೆಗಿತ್ತು ಸರ್. ನಾವು ಹೇಳೋದು ಒಂದು 35 ವರ್ಷ ಹಿಂದಿನ ಮಾತು. ಅಲ್ಲೊಂದು ಜಾಲಿಗಡೆ ಆಯ್ತು, ಇಲ್ಲಿ ಮೂಲಿಗೆ ಜಾಲಿಗಡೆ ಇತ್ತು, ಎತ್ತಿನ ಗಾಡಿ ಹಾದಿತ್ತು ಸ್ವಲ್ಪ ಮುಂದಿನ ತನಕ, ದುಪ್ಪು ಮಣ್ಣು ಇತ್ತು. ಮಧ್ಯಾಹ್ನ 2 ಗಂಟೆ ಬಿಸಿಲು ಸಾಕಾಗ್ತದೆ ರೀ. ಅವು ತೊಗೊಂಡಾರೆ, ಅವನಿಗೆ ಗೊತ್ತಾನ ಅವಲ್ದೇನು, ಅವ್ರು ಎಲ್ಲಮ್ಮ ಜಾತ್ರೆ ಅನ್ಬಿಟ್ಟೆ. ಅವಾಗ ಮಣ್ಣು ತೊಗೋತಾನೆ ರೀ, ಬಾಗಿ ಮಣ್ಣು ತೊಗೊಂಡು ಓದೋ ಆ ಮಣ್ಣು ಹಾರ್ಸಾಯ್ತಾನೆ ರೀ ಬೇಲ್ಯಾಗ ರೀ. ನೋಡಿರಿ, ಅದಕ್ಕೆ ತೋತಾರವ್ರು. ಏನಂದ್ರೆ ಕೆಟ್ಟ ಮುಳ್ಳಿನ ಬೇಲಿದ್ರೆ ಮುಳ್ಳಿನ ಬೇಲಿ ಒಳಗೆ ಎಲ್ಲಮ್ಮ ದೇವಿ ಕಾಣ್ತಾಳಂದ್ರೆ ಏನು ರೀ? ಬೇಲಿ ಒಳಗೆ ಯಾರು ತೊಗೊಂಡ್ರೆ ಅವ್ರು ಕಾಣ್ತಾರೆ. ಅದಕ್ಕೆ ದೇವ್ರ ದರ್ಶನ ಆಗಲಿ. ದೇವ್ರ ದರ್ಶನ ಎಲ್ಲ ಕಡೆ ದೇವ್ರು ನೋಡ್ತಾರೆ, ಅದಕ್ಕೆ ತೊಗೊಳ್ತಾರೆ ಅವರು. ಆದರೂ ಹಾಗೆ ದರ್ಶನ ನೀವು ಯಾರು ತೊಗೊಳಕ್ಕೆ ಹೋಗ್ಬೇಡ್ರಿ. ಬೇರೆ ದರ್ಶನ, ಎಲ್ಲಮ್ಮ ದೇವಿ ದರ್ಶನ ಪಾಡ, ಮತ್ತು ಬೇರೆ ದರ್ಶನ ಏನು ಮಾಡಿದ್ದೀವಿ, ಅದಕ್ಕೆ ಯಾವ ದರ್ಶನ ಆಗಬಾರ್ದು. ಅದಕ್ಕಾಗಿ ಏನು ಮಾಡಿದ್ರಿ? ಮದ್ಯಪಾನ ಅಂತಕ್ಕಂಥದ್ದು ನಿಷೇಧ. ಯಾರಿಗೆ ಏನು ಮಾಡ್ತದೆ, ಯಾವ ಸಮಯದಲ್ಲಿ ತೊಂದರೆ ಇರ್ತದೆ ಹೇಳಿಕ್ಕಾಗ್ತಾಯಿಲ್ಲ. ಅತ್ಯಂತ ಶಾಂತವಾಗಿರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಇಷ್ಟು ಶಾಂತಿ ಇದ್ದಾರೆ ಅನ್ನೋದು ತಿಳ್ಕೊಂಡು ಭಾರತ ದೇಶ ದಾಳಿ ಮಾಡಬೇಕು ಅಂದ್ಕೊಂಡು ಎಷ್ಟೋ ಜನ ಹಿಂದಿನ ಕಾಲದಲ್ಲಿ ಬಂದೋದ್ರು. ಈಗಲೂ ಕೂಡ ಯಾವ ಚೀನದವರು ಕೂಡ 2 ಸಲ ಬಂದು ಎಲ್ಲ ಮದ್ದು ಗುಂಡು ನಮ್ಮ ಕಡೆ ಮಾಡಿ ಇಟ್ಟು ತಮ್ಮ ತೆಗೆದುಕೊಂಡು ಹೋಗಿಬಿಟ್ರು. ಆಮೇಲೆ ಪಾಕಿಸ್ತಾನ ಸಾರನ್ನ 10-18 ಬಹುಶಃ 10-18 ದಿವಸ ಬಂದಿರಬೇಕು. ಆಗಿಂದ ಆಗಾಗ ತೊಂದರೆ ಮಾಡ್ತಾ ಇರ್ತಿದ್ರು.
ಗುರುಗಳ ಕೃಪಾಶೀರ್ವಾದ ಹೇಗಿರ್ತಂದ್ರೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅದು. ನಮ್ಮಲ್ಲಿ ನಮ್ಮ ಮಾಳಿ ಮಾಸ್ತರ್ ಹುಣ್ಣೂರು ಮಾಳಿ ಮಾಸ್ತರ್ದಲ್ಲ, ಅವರ ತಂಗಿ ಮಗ ಮುರುಗೇಶ್ ಅಂತಿದ್ದಾರೆ, ಮಿಲಿಟ್ರಿ ಒಳಗಾರೆ, ಕುಪ್ವಾರ ಭಾಗದಲ್ಲಿದ್ದಾರೆ. 1100 ಫೂಟ್ ಎತ್ತರದಲ್ಲಿ ಎತ್ತರದಲ್ಲಿದ್ದಾರೆ. ಅಲ್ಲಿಂದ ಪಾಕಿಸ್ತಾನ ಕಾಣ್ತದೆ. ಅದಕ್ಕಿಂತ ಇನ್ನೊಂದು ಸ್ವಲ್ಪ ಎತ್ತರಕ್ಕೆ ಇನ್ನೂ ಕೆಲವೊಬ್ರು ಇದ್ದಾರೆ, ಅಲ್ಲೆಲ್ಲ ಕಾಣ್ತಾ ಹೋಗ್ತದೆ. ಅಲ್ಲಿ ಮಿಲಿಟ್ರಿ ಅವ್ರು ಏನು ಮಾಡ್ತಾರಂದ್ರೆ, ಭಯೋತ್ಪಾದಕರು ಎಲ್ಲೆಲ್ಲೂ ಹರಿಸಿದವ್ರು ಹಳ್ಳಗಳು ಅಂತಲ್ಲಿ ಹಾಯ್ದುಕೊಂಡು ಒಳಗೆ ಬರ್ತಾರೆ, ಪ್ರವೇಶ ಮಾಡ್ತಾರೆ, ತೊಂದರೆ ಮಾಡ್ತಾರೆ. ಇತ್ತಿಂದಂತ ಏನಾಯ್ತಂದ್ರೆ ಆ ಭಯೋತ್ಪಾದಕತೆ ವಿಶೇಷ ಆಗುತ್ತೆ. ಒಂದು ಸಾರಣ ಹೆಚ್ಚು ಕಡಿಮೆ ಒಂದು 20-25 ಮಂದಿಕ್ಕಿಂತ ಹೆಚ್ಚು ಮಂದಿನ ಕೊಂದಾರು. ಮಿಲಿಟ್ರಿ ಒಳಗೆ ಹೆಚ್ಚು ಹೊರಗೆ ಬಿಡೋದಿಲ್ಲ. ನಾವು ಹುಬ್ಬಳ್ಳಿಗಿದ್ದಾಗ 3 ಮಂದಿನ ಕೊಂದಾರ ಅಂತೇಳಿ ಸಮಾಚಾರ ಇತ್ತು. ಅಲ್ಲಿ ಹುಬ್ಬಳ್ಳಿಗಿದ್ದಾಗ ಸುಟ್ಕೊಂಡು ಸತ್ತವ್ರು 15 ಮಂದಿ. ಸುಟ್ಕೊಂಡು ಸತ್ತವ್ರು 15 ಮಂದಿ ಹೊರಗೆ ಬಂದು ಸಮಾಚಾರ ವಾರ್ತೆಗೆ ಬಂದಷ್ಟು 3 ಮಂದಿ. ಅಲ್ಲಿ ನಾವು 30-40 ತನಕ ಕೇಳಿ ಮಿಲಿಟ್ರಿ ಒಳಗೆ ಕೇಳಿದಂದ್ರೆ ಮತ್ತು ಎಷ್ಟು ಮಂದಿ ಇರ್ಬೋದು, ಎಷ್ಟೋ ಮಂದಿ ಇರ್ತದೆ. ಆದರೆ ಹೊರಗೆ ಬಿಡೋದು ಕಡಿಮೆ ಬಿಡ್ತದೆ. ಹೀಗೆ ಭಯೋತ್ಪಾದಕರು ಒಳಗೆ ಬಂದು ನಮ್ಮ ದೇಶದಲ್ಲಿ ನುಸುಳಿ ತೊಂದರೆ ಮಾಡ್ತಾ ಬಂದಿದ್ದರು. ಒಂದು ದಿವಸ ಬಗೇಶ್ ಅಂತ ಏನು ಮಾಡ್ತಾರೆ, ನಾವು ಒಂದು ಮಷೀನ್ ಇರ್ತದೆ, ಈ CC ಕ್ಯಾಮ್ರಾ ಇರ್ತವಂಥದ್ದು. ಅವ್ರು ಬರ್ತಿದ್ರು, ದೂರದಿಂದ ಬರ್ತಿದ್ರೆ ಇಲ್ಲಿಂದ ನೋಡಿ ಸೂಚನೆ ಕೊಟ್ಬಿಡೋದು, ಮುಂದಿನ ಸೂಚನೆ ಕೊಡೋದು, ಅವ್ರನ್ನ ಹೊಡೆದು ನಾಶ ಮಾಡಿಬಿಡ್ತಾರೆ, ಕೊಲ್ಲ ಆಗ್ತದೆ. ಆದರೆ ಮುಂದೆ ಏನಾಗ್ಲಿಕ್ಕಂದ್ರೆ ಮಂಜು ಬೀಳಕತ್ರಿ, ಭಾಳಷ್ಟು ಮಂಜು. ಎಷ್ಟು ಮಂಜು ಅಂದರೆ ಕೇವಲ ಒಂದು 10 ಫೂಟ್ 15 ಫೂಟ್ ಇಷ್ಟೇ ಕಾಣಿಸೋ, ಮುಂದೆ ಏನು ಕಾಣಿಸೋದು ಇಂಥ ಮಂಜು ಬೀಳಕ್ಕಿತ್ತು. ಈ ಮೊನ್ನೆ ಒಂದು ಗುರುಗಳ ಕೃಪಾಶೀರ್ವಾದ ಎಂಥದ್ದು ಇರ್ತದಂದ್ರೆ, ಮೊನ್ನೆ ಒಂದು ವಿಷಯ ಕೇಳಿದ್ದೀನಿ. ಅಗಸ್ತ್ಯ ಮಹಾಮುನಿಗಳು ರಾಕ್ಷಸರು ಸಮುದ್ರದಲ್ಲಿ ಅಡಿಗೆ ಕೂತ ಸಮಯದಲ್ಲಿ ಅವ್ರನ್ನ ಪ್ರತ್ಯಕ್ಷ ಮಾಡಿ ಆ ಸಂಹಾರ ಮಾಡಲಿಕ್ಕೆ ಅನುಕೂಲ ಮಾಡಿದರು. ದೇವತರು ಬಂದು ಅವರು ಸಂಹಾರ ಮಾಡಿದರು. ಸಮುದ್ರ ನೀರನ್ನು ಕೊಲ್ಲಾಯಿತು ಅಂತ ರಾಕ್ಷಸರು ಕಾಣಿಸ್ಕೊಂಡ್ಬಿಟ್ರು. ಆ ವಿಷಯ ಹೇಳಿದ ಮೇಲೆ ಅಂಥದ್ದೊಂದು ಘಟನೆ ಆಯಿತು. ಏನಾಯ್ತು ಅಂದ್ರೆ, ಮುರುಗೇಶ ಫೋನ್ ಮಾಡಿದ್ರು, ಅಪ್ಪ ಅವ್ರ ಹೀಗಾಗಿದೆ, ನಮ್ಮಲ್ಲಿ ಪಾಕಿಸ್ತಾನದವ್ರು ಬಂದು ಒಳಗೆ ಪ್ರವೇಶ ಮಾಡ್ಯಾರ, ಹುಡುಗಿರು ಸಿಗ್ತಾ ಇಲ್ಲ, 10-15 ದಿವಸ ಆಯಿತು, ಆಗಾಗ ಮಂದಿನ ಕೊಲ್ತಾ ಇದ್ದಾರೆ, ಅವರು ಯಾವಾಗ ಬಂದಕ್ಕೆ ಹಾಕ್ತಾರೆ ಆಗಷ್ಟೇ ಗುರ್ತಾಗ್ತದೆ, ಹೇಗೆ ಅಲಿಕೈತೆ ಅದು. ಅದಕ್ಕಿಂತ ಮೊದಲು ಕೂಡ ಒಮ್ಮೆ ನಮ್ಗೆ ಫೋನ್ ಮಾಡ್ಯಾರ, ನಮ್ಗೆ ಸ್ವಲ್ಪ ಆರಾಮಿರಲಿಲ್ಲ. ಫೋನ್ ಮಾಡಿದಾಗ 10-12 ಮಂದಿ ಜನರು ಕೂಡ್ಕೊಂಡು ಬರ್ತಾಯಿದ್ದಾರೆ. ಅವ್ನ ಕಣ್ಣೀರು ಬಂದವ, ಇನ್ನೆಷ್ಟು ಮಂದಿ ಕೊಲ್ತಾರೆ ಗೊತ್ತಿಲ್ಲ ಅಂತಕೊಂಡು ಹೇಳಿ ಪ್ರಾರ್ಥನೆ ಮಾಡಿ ಸದ್ಗುರುನಾಥ ಅವ್ರು ಬಂದಿದ್ದಾರೆ. ನಾನು ಬರುವಾಗ ನಮ್ಮ ಭಾರತ ದೇಶ ತೊಂದರೆ ಬರೋದು, ಊರಿಗೆ ಬಂದರೆ ಪುಷ್ಪ ಮಾಲೆಗಳನ್ನು ತೆಗೆದುಕೊಂಡು ಬಂದು ಮಲ್ಲಿಗೆ ಪುಷ್ಪ ರಪಿಸ್ತಾ ಇತ್ತು ತಮ್ಮ ಗದ್ದಿಗೆ, ಬಂದವರು ಹಾಗಿದ್ರಿ ಹೂಲಪ್ಪರ ಅಂತೇಳಿ ಪ್ರಾರ್ಥನೆ ಮಾಡ್ಯಾರ. ರಾತ್ರಿ 8 ಗಂಟೆ ಸುಮಾರು ಅವ್ರು ಬಂದವ್ರು ಹಾಗೇ ತಿರುಗಿ ಹೋಗ್ಯಾರ್ರಿ, ಹೋಗ್ಬಿಟ್ಟತ್ತೆ. ಏನು ಮಾಡಲಿಲ್ಲ. ಅದಾದಮೇಲೆ ಮುಂದೆ ಇನ್ನುಳಿದು ಬಂದವರು ಮತ್ತು ಆಗಾಗ ಕೊಲ್ತಾ ಇರ್ತಿದ್ರು. ಮುಂದೆ ಮಂಜು ಬೀಳಕ್ಕಾಯ್ತು. ಆ ಮಂಜಿನ ಸಮಯದೊಳಗೆ ಬರ್ತಿರ್ತಾರೆ. ಮುಂದೆ ಬಂದಾಗ ಮುಂದೆ ಏನಿರ್ತಾರೆ, ಮತ್ತೊಮ್ಮೆ ಅವರು ಆ ಗದ್ದಲ ಮಾಡ್ತಾ ಒಂದು 10-12 ಮಂದಿ ಕೂಡ್ಕೊಂಡು ಸಮಯ ಅಲ್ಲಿ ಒಂದು 200-300 ಮೀಟರ್ ದಾಟ ಇವರಿದ್ದ ಸ್ಥಾನದಿಂದ ಒಂದು ಪಾಕಿಸ್ತಾನ ಗಡಿ ಪ್ರದೇಶದಲ್ಲಿ ಅವ್ರನ್ನ ಮದ್ಯಪಾನ ಮಾಡಿಸಿ ಕಳಿಸಿ ತರಿಯೊಳಗೆ ತುಂಬಿ ಹೋಗಿ ಭಾರತಕ್ಕೆ ತೊಂದರೆ ಮಾಡಿ ಕೊಟ್ಟರೆ ಕಳಿಸಿರ್ತಾರೆ. ಆಮೇಲೆ ಮಂಜು ಭಾಳಷ್ಟು ಮಂಜು ಬಿತ್ತು. ಈ ಮೊನ್ನೆ ದಿವಸ ವಿಷಯ ಹೇಳಿ ನೋಡ್ರಿ, ಯಾವುದು ಅಗಸ್ತ್ಯ ಮಹಾಮುನಿಗಳದು. ಆದ ದಿವಸ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಏನಂತಂದ್ರೆ, ಭಾಳಷ್ಟು ಮಂಜು ಬಿತ್ತು. ನಾವು ಹೇಳಿದ್ವಿ, ತಮ್ಮ ಹೇಗದ ಸ್ಥಿತಿ ಚಲೋ, ಆಗ ಫೋನ್ ಮಾಡಿತ್ತು ಮಿಲಿಟ್ರಿ ಹೇಗದ ಅಂತ ಕೇಳಿ. ಅಪ್ಪ ಅವ್ರು ಈಗ ಮಂಜು ಬಿದ್ದದ್ರಿ, ಇಷ್ಟ ಕಾಣ್ತದೆ, ಮುಂದೆ ಕಾಣ್ಲಿಕ್ಕೆ ಬರ್ತಾಯಿಲ್ಲ, ಭಾಳ ತೊಂದರೆ ಅದರಪ್ಪ. ಅವರು ಈಗ ಬರ್ತಿರ್ತಾರೆ, ಈ ಪ್ರಕಾರ ಗುಂಪಾಗಿ ಬರ್ತಿರ್ತಾರೆ. ನಾವು ಹೇಳಿದ್ವಿ, ಅವ್ರು ಬರಲಿ, ಅಡಿಗೆ ಕೂತವ್ರು ಸಿಗ್ತಾಯಿಲ್ಲ, ಭಕ್ತಿಯಿಂದ ಪ್ರಾರ್ಥನೆ ಮಾಡಿರಿ, ಈ ಮೊಬೈಲ್ ತೆಗೆದುಕೊಂಡು ಹೊರಭಾಗದಲ್ಲಿ ಹೋಗಿ ಅಪ್ಪ ಅವ್ರು ಸ್ಮರಣೆ ಮಾಡಿದ್ರು, ಸ್ವಲ್ಪ ಹಿಡೀರಿ ನೋಡೋಣ ಅಂತಕೊಂಡು ಹೇಳಿ ಮೊಬೈಲ್ ಹೋಗಿ ಹಿಡಿದ್ರಿ. ಅಪ್ಪ ಅವ್ರು ಸ್ಮರಣೆ ಮಾಡಿ, ಅಪ್ಪ ಅವರ ಮಿಲಿಟ್ರಿ ತೊಂದರೆ ಅದು, 100 ಮಂದಿ ಸಾಯ್ತಾ ಇದ್ದಾರೆ, ಅವರು ಅಡಿಗೆದವ್ರು ಸಿಗ್ತಾಯಿಲ್ಲ, ಅನುಗ್ರಹ ಮಾಡಿರಿ ಅಪ್ಪ ಅವರು ಅಂತಕೊಂಡು ಹೇಳಿ ಪ್ರಾರ್ಥನೆ ಮಾಡಿದ್ವಿ. ಅದು ಸ್ವಲ್ಪ ಹೊರಭಾಗದ ಪೂರ್ತಿ ಹೊರಗೆ ಹೋದ್ರೆ ಮತ್ತೆ ತೊಂದರೆ ಆಗ್ತದೆ, ಅದಕ್ಕೆ ಮತ್ತೆ ಪೂರ್ತಿ ಹೊರಗೆ ಬಿಡ್ತಾವೆ. ಮರಳಿ ಬಾ ಅಂತಕೊಂಡು ಮರಳಿ ಕರೆಸಿ ಒಳಭಾಗದಲ್ಲಿ ಸ್ವಲ್ಪ ಹಿಡಿದು ನಿಂತರೆ ಆ ಕಡೆಗೆ. ಮುಂದೆ ಏನಾಯ್ತಂದ್ರೆ, ಅಪ್ಪರ ಆಶೀರ್ವಾದ ಆ ಮಂಜಿನಲ್ಲಿ ಕೇವಲ ಎಷ್ಟು ರೀ, ಒಂದು 10-15 ಫೂಟ್ ಅಷ್ಟೇ ಕಾಣ್ತಿತ್ತು. ಅಂಥ ಮಂಜ ಯಾವಾಗ ಹೊರಗೆ ಹಿಡಿದ್ರು, ಅಪ್ಪವ್ರ ಸ್ಮರಣೆ ಮಾಡಿ, ಅಪ್ಪವ್ರ ಮಂಜು ಕರಗಲಿ, ಅಪ್ಪವ್ರ ಸೂರ್ಯನಾರಾಯಣ ದರ್ಶನ ಆಗಲಿ ಅಂತಕೊಂಡು ಹೇಳಿ ಪ್ರಾರ್ಥನೆ ಮಾಡಿದಾಗ ಆತ ನಮಸ್ಕಾರ ಮಾಡಿದ. ಕೇವಲ ಮಾಡಿ ಎಲ್ಲ ಕೇಳಿದ್ರು, ಅಲ್ಲಿ ಫೋನ್ ಬಂದಾಗ ನೀವು ಕೇಳಿದ್ರು, ನೀವು ಒಳಗೆ ಗುರ್ತದು, ನೀವೆಲ್ಲ ಕೇಳಿದ್ರು, ಫೋನ್ ಬಂದಾಗ ಕೇಳಿದ್ರಿ. ತಕ್ಷಣದಲ್ಲಿ ಆಗಿಂದಾಗಲೇ ಸೂರ್ಯನಾರಾಯಣ ದರ್ಶನ ಆಗ್ಬಿಡ್ತು. ದರ್ಶನ ಮಂಜು ಕರಿಗೆ ಹೋಗ್ಬಿಡ್ತು. ಪಾಕಿಸ್ತಾನ ಸ್ಪಷ್ಟ ಕಾಣಾಗಿತ್ತು. 1100 ಫೂಟ್ ಎತ್ತರಕ್ಕೆ ಅದಾರ, 1100 ಕಾಣಿಸ್ಲಿಕ್ಕಾಯ್ತು. ನಂತರ
ಆ ದಿವಸ ಏನು ಮನ್ಸು ಹೋಗಿಬಿಡ್ತಲ್ಲ ರೀ, ಮನ್ಸು ಬರಲಿಲ್ಲ, ರಾತ್ರಿನೂ ಮನ್ಸು ಬರಲಿಲ್ಲ. ಅವ್ರೇನು ಅಡಗಿದ್ರಲ್ಲ ರೀ, ರಾತ್ರಿ ಆ ಭೂತಗಳು ಹೊರಗೆ ಬಂದು ಒಂದೇ ಒಂದು ಬಾಂಬ್ ಹಾಕಿರತ್ತೆ ರೀ. ಬಾಂಬ್ ಹಾಕಿರು, ಆರಿಲ್ಲ ಅಂತಕೊಂಡು ಹೇಳಿ ಗುಂಡು ಹಾಕಿರ ಅವರ ದೇಹಗಳು ಏನಾದ್ರು ವಿಚಿದ್ರಾಗಿ ಬಿಟ್ಟು ಎಷ್ಟು ಹೇಳಿದ್ರು 30 ಮೀಟ್ರ್ ಏನಷ್ಟು ದೂರ ಇರುತ್ತೆ. ಹಾಂ, ಅಷ್ಟೆಲ್ಲ ನಾಶ ಮಾಡ್ತಾರೆ. ಒಂದು ಗುಂಡು ಹಾಕಿರೋ ಅಷ್ಟು ನಾಶ ಆದವ್ರು. ಎಷ್ಟು ಮಂದಿ ಇರ್ತಾರೆ ನಾಶ ಆಗಿಬಿಡ್ತಾರಲ್ಲ ಅಂಥದ್ದು ಗುಂಡು ಹಾಕಿಬಿಟ್ರು. ಅವ್ರು ಸತ್ತು ಹೋಗ್ಬಿಟ್ರು. ಇವತ್ತಿಗೂ ಕೂಡ ಅಲ್ಲಿ ಏನಿಲ್ಲ ರೀ, ಮಂಜಿಲ್ಲ. ಇವತ್ತಿಗೂ ಕೂಡ ಏನಪ್ಪ ಅವ್ರ ದರ್ಶನ ಕೊಟ್ಟಲ್ಲ, ತಕ್ಷಣದಲ್ಲಿ ಅಂತಂದ್ರೆ ತಕ್ಷಣದಲ್ಲಿ ಬಯಲಾಗಿಬಿಡ್ತು. ಅಲ್ಲಿರ್ತಕ್ಕಂಥ ಆ ಭಯೋತ್ಪಾದನೆ ನೀಡ್ತಕ್ಕಂಥ ರಾಕ್ಷಸರು ಗುರುಗಳನ್ನೆಲ್ಲ ಏನು ಮಾಡಿದ್ರು, ಖುಲ್ಲಾ ಮಾಡಿಬಿಟ್ರು, ಆಶೀರ್ವಾದ ಮಾಡಿದರು. ಗುರುಗಳ ಆಶೀರ್ವಾದ, ಗುರುಗಳು ಎಲ್ಲಿರ್ತಾರೆ ಅಂದ್ರೆ ಕೇವಲ ಮಠದಲ್ಲಿ ಇರೋದಿಲ್ಲ ರೀ. ಕೇವಲ ದೇವಾಲಯದಲ್ಲಿ ಇರೋದಿಲ್ಲ. ಈಗ ಮಿಲ್ಟ್ರಿ ಹೋಗಿ ರಕ್ಷಣೆ ಮಾಡಿರಿ ಅಪ್ಪರು. ಮಿಲ್ಟ್ರಿ ಹೋಗಿ ಸೂರ್ಯನಾರಾಯಣ ಕಾರಣವಂತೆ ಮಾಡಿದ್ರು. ಇವತ್ತು ಅದು ಮಂಜು ಇಲ್ಲದಂತೆ ಮಾಡಿದ್ರು. ಒಳಗೆ ಏನು ಅಡಗಿದ್ರಲ್ಲ ರೀ. ಹೇಗಿರ್ತಾನೆ ಅಲ್ಲಿ ಸ್ಥಿತಿ, ಬೆಳಗ್ಗೆ 7 ಗಂಟೆಗೆ ಅವ್ರು ಪ್ರಸಾದ ಮಾಡ್ತಾರೆ. ಪ್ರಸಾದ ಬರ್ತವ್ರು. ಅವ್ರು ಯಾವಾಗ ಬಂದು ಒಳಗೆ ಪ್ರವೇಶ ಮಾಡಿರೋ ಇಷ್ಟೆಲ್ಲ ಹಾನಿ ಮಾಡ್ಲಿಕ್ಕತ್ರ ಗೌರ್ಮೆಂಟ್ದವ್ರು ಆಜ್ಞೆ ಮಾಡಿಬಿಟ್ರು. ಏನು ಮಾಡಿದ್ರು ಅಂದ್ರೆ ಯುದ್ಧದ ತಯಾರಿಗಳು ಇರ್ಬೇಕು, ಯಾವತ್ತೂ ತಯಾರಿಗಳು ಇರಬೇಕು, ಹೊರಗೆ ಯಾರು ಹೋಗಬಾರ್ದು. ಬೆಳಗಿನ 4:30 ಗಂಟೆಗೆ ಬೆಳಗಿನ ಉಪಹಾರ, ಮಧ್ಯಾಹ್ನ ಉಪಹಾರ ಕೊಟ್ಟು ಕಳಿಸಿರಿ. ಬೆಳಗ್ಗೆ ಪ್ರಸಾದ ಮಾಡೋದು ಯಾರು ಹೊರಗೆ ಹೋಗ್ಬಾರ್ದು ಆಜ್ಞೆ ಮಾಡಿದರು. ತಯಾರಿ ಒಳಗೆ ಇರಬೇಕು. ಹ್ಞೂ ಅಂದ್ರೆ ಫೈರ್ ಚಾಲು, ಯುದ್ಧ ಚಾಲು. ಮರುದಿವಸ ಏನು ಮಾಡಿದರು, ಬೆಳಗಿನ ಉಪಹಾರ, ಮಧ್ಯಾಹ್ನ ಉಪಹಾರ, ಸಾಯಂಕಾಲ ಉಪಹಾರ ಕೂಡ ಕೊಟ್ಟು ಕಳಿಸಿರು. ಹೊರಗೆ ಯಾರು ಬರೋದು, ಪ್ರಸಾದ ಮಾಡಬೇಕು, ಸಜ್ಜ ಇರಬೇಕು ಅವತ್ತು. ಅಂದಿಂದ ನಿನ್ನಿನ ಪರ್ಯಂತರ ಹೀಗಾಯಿತು. ನಿನ್ನೆ ಅಪ್ಪ ಅವ್ರು ಯಾವಾಗ ಮಂಜು ಸ್ತರಿಸಿಬಿಟ್ರು, ಅಲ್ಲಿ ಒಳಗೆ ಅಡಿಗಿರ್ತಕ್ಕಂಥವ್ರು ಸಿಕ್ಬಿಟ್ರು, ಢಮ್ 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 ಹಾಕಿಬಿಟ್ರು, ಖುಲ್ಲಾಯಿತು. ಇನ್ನೂ ಕೂಡ ಅಂಥ ಒಂದು ಸಂದರ್ಭ ಅಲ್ಲೆಲ್ಲಿ ಇರ್ತಕ್ಕಂಥದ್ದು. ಅದ್ರ ಮಂಜಂತೂ ಅಪ್ಪರು ಖುಲ್ಲಾ ಮಾಡ್ಯಾರ. ಎಲ್ಲಿ ಬೇಕಾದ್ರೆ ಕಾಡಿಸಿರಿ ಏನಂತಂದ್ರೆ ಢಮ್ ಢಮ್ ಆಗ್ತದೆ. ಅದಕ್ಕೆ ಗುರುಗಳು ಯಾವ ರೀತಿ ನಾವು ನಂದೇಶ್ವರ ಇದ್ವಿ, ಮಠ ಇಲ್ಲೇ ಅಪ್ಪವ್ರನ್ನ ಇಲ್ಲಿ ರಕ್ಷಣೆ ಮಾಡ್ತಾರಲ್ಲ, ದೇಶವನ್ನು ರಕ್ಷಣೆ ಮಾಡ್ತಾರೆ. ಮಿಲ್ಟ್ರಿಗೂ ಕೂಡ ಸಹಾಯ ಮಾಡ್ತಾರೆ. ಎಲ್ಲಿ ಅಣುರೇಣು ತುಣಕಾಟ ಪರಿಪೂರ್ಣವಾಗಿ ಸದೃಢ ತುಂಬಿರುವಾಗ ಇಲ್ಲುಂಟು ಅಲ್ಲಿಲ್ಲವೆನ್ನದೆ ಕಾಲತ್ರಯದಿ ಎಲ್ಲೆಲ್ಲೂ ಬೆಳಗುತ್ತಿರುವುದು ಅದು ಕೂಡ ಎಲ್ಲೆಲ್ಲ ಪರಿಪೂರ್ಣವಾಗಿರ್ತಕ್ಕಂಥ ಪರಬ್ರಹ್ಮ ತಾವು ತುಂಬಿರ್ತಾರಂದ್ರೆ ಕೊರತೆ ಏನದ್ರಿ. ಅಂಥ ಸದ್ಗುರುನಾಥ ನಿಮ್ಮೆಲ್ಲರ ಬೆನ್ನಿಗಿರುವಾಗ, ಅನುಗ್ರಹ ಮಾಡುವಾಗ ಆನಂದವೇ ಆನಂದ ಇರ್ತದೆ. ಆನಂದಕ್ಕೆ ಕೊರತೆ ಇಲ್ಲ. ಸೂರ್ಯನ ಪ್ರಕಾಶ ಕೊಟ್ಟರೂ ಕೂಡ ಲೋಚರಾಮ್ಯಾಮ ವೀನಶ ದರ್ಪಣಂ ಕಿಂ ಕರಿಸಿದ್ದೆ. ಅದು ಯಾರಿಗೆ ಸೂರ್ಯನ ನೋಡುವ ಕಣ್ಣುಗಳೇ ಇರುವುದಿಲ್ಲ, ಅವರು ಸೂರ್ಯನ ನೋಡಲಿಕ್ಕೆ ಆಗ್ತಾಯಿಲ್ಲ. ಯಾರು ಹೃದಯದಲ್ಲಿ ಭಕ್ತಿ ಇಲ್ಲ ಅಂಥವರು ಗುರುಗಳ ದರ್ಶನ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನಮ್ಮಲ್ಲಿ ಭಕ್ತಿ ಅಂತಕ್ಕಂಥದ್ದು ಬೇಕು, ಜ್ಞಾನ ಅಂತಕ್ಕಂಥ ನೇತ್ರ ಬೇಕು. ಸದ್ಗುರುಗಳನ್ನು ಎಲ್ಲಿ ಬೇಕಾದಲ್ಲಿ ಕೂಡ ನಾವು ಸದ್ಗುರುಗಳನ್ನು ನೋಡ್ಬೋದು. ಎಲ್ಲೆಲ್ಲ ತುಂಬಿರ್ತಾರೆ ಸದ್ಗುರು. ಇಲ್ಲಿದ್ದು ಕೂಡ ಆಶೀರ್ವಾದ ಮಾಡ್ತಾರೆ, ಮಿಲಿಟ್ರಿ ಒಳಗೆ ಆಶೀರ್ವಾದ ಮಾಡ್ತಾರೆ. ಅಷ್ಟು ಅಮೇರಿಕಾದೊಳಗ್ಯದ, ಅಲ್ಲಿ ದರ್ಶನ ಆಗ್ಯದ, ಎಷ್ಟೋ ಸಲ ಬೇರೆ ಆಗಿದೆ, ಬೇರೆ ಕಡೆ ಎಲ್ಲ ಕಡೆ. ಅದಕ್ಕಾಗಿ ಅಂಥ ಗುರುಗಳ ಸ್ಮರಣೆಯನ್ನು ಮಾಡ್ತಾ ನಾವು ಅವರ ಚರಿತ್ರೆ ನಾವು ಶ್ರಮತಕ್ಕಂಥವ್ರು ಇದ್ದೀವಿ. ನಾವು ನೀವೆಲ್ಲ ಕೂಡ ನಿಜವಾಗಿ ಕೂಡ ಧನ್ಯರಿದ್ದೀವಿ. ಕಾರಣ ಅಂದರೆ ಅಂಥ ಸಾಮರ್ಥ್ಯವುಳ್ಳಂಥ ಗುರುಗಳಲ್ರಿ. ಸಾಮರ್ಥ್ಯವುಳ್ಳಂಥ ಗುರುಗಳು ಸಿಗುವುದು ಕಠಿಣ ಅದ ರೀ, ಕಠಿಣ ಅದು. ಆಕಾಶಕ್ಕೆ ಆಕಾಶ ದೃಷ್ಟಾಂತ, ಸೂರ್ಯನಿಗೆ ಸೂರ್ಯನೇ ದೃಷ್ಟಾಂತ, ಗುರುಗಳೇ ದೃಷ್ಟಾಂತ, ಅದು ಬೇರೆ ಸಿಗುವುದಿಲ್ಲ. ಅದರಿಂದ ಅಂಥ ಮಹಾ ಸಾಮರ್ಥ್ಯವುಳ್ಳಂಥ ಸದ್ಗುರುಗಳ ಒಂದು ದಿವ್ಯ ಕೃಪಾಶೀರ್ವಾದ ನಮ್ಮ ಮೇಲೆ ಇರಲಿ ಅಂತಕೊಂಡು ಪ್ರಾರ್ಥನೆ ಮಾಡ್ತಾ ಸದ್ಗುರುಗಳ ಚರಿತ್ರೆಯಲ್ಲಿ ಪ್ರವೇಶ ಮಾಡೋಣ. ಸದ್ಗುರು ಒಳ್ಳೆಯದು ಮಾಡಲಿ. ಆತ್ಮೀಯರೇ, ಶ್ರಾವಣ ಪ್ರಾರಂಭ ಆಗಿ ಇವತ್ತಿಗೆ ಎಷ್ಟು ದಿವಸ ರೀ? 3 ದಿವಸ. ಅಧ್ಯಾಯ ಇವತ್ತು 3ನೇ ಅಧ್ಯಾಯ ಪ್ರಾರಂಭದ. ಸದ್ಗುರುಗಳ ಜೊತೆಗೆ ನಾವು ನೀವೆಲ್ಲ ಸಾಗ್ತಾ ಇದ್ದೀವಿ. ಪ್ರವಾಸ ಇವತ್ತು ದೂರ ಇಲ್ಲರಿ. ಇವತ್ತು ಮತ್ತು ನಾವು ಕುಡ್ಕೊಂಡು ಸದ್ಗುರುಗಳ ಜೊತೆ ಅಥಣಿ ಹೋಗೋಣಂತ ಅಪರಿದ್ದಾರೆ, ಅಥಣಿಯಲ್ಲಿದ್ದಾರೆ. ನಿನ್ನೆ ಎತ್ತುಗಳ ರಕ್ಷಣೆ ಮಾಡಿದರು, ಅವನನ್ನು ರಕ್ಷಣೆ ಮಾಡಿದರು, ಎಲ್ಲರಿಗೆ ಆಶೀರ್ವಾದ ಮಾಡಿದರು. ಅಂಥ ಗುರುಗಳು ಇನ್ನೂ ಕೂಡ ಅಥಣಿಯಲ್ಲಿದ್ದಾರೆ. ಇವತ್ತು ಗುರುಗಳು ಏನು ಮಾಡ್ತಾಯಿದ್ದಾರೆ ನೋಡೋಣ ಅಂತ. ಆದಮೇಲೆ
ಮಹಾತ್ಮರು ಕರುಣಾಮಯರು. ಮಹಾತ್ಮಾನೋ ಅನುಗ್ರಹಣಂತೆ ಭಜಮಾನ ರಿಪುನಪಿ ಸಪತ್ನಿ ಪ್ರಾಪಯಂತೆ ಅಬ್ಧಿಂ ಸಿಂಧವೋ ನಗನಿಮ್ನಗ. ಅಂದರೆ ಮಹಾತ್ಮರು ಕರುಣಾಮಯ ಇರ್ತಾ ಇದ್ದಾರೆ. ಮಹಾತ್ಮಾನು ಅನುಗ್ರಹಣಂತೆ ಭಜಮಾನ ರಿಪುನಪಿ, ಮಹಾತ್ಮರು ಅನುಗ್ರಹ ಮಾಡ್ತಾ ಇದ್ದಾರೆ. ಭಜಮಾನಾನ್, ಯಾರು ಅವ್ರನ್ನ ಕುರಿತು ಭಕ್ತಿಯಿಂದ ಭಜಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ, ಅವ್ರನ್ನೂ ಅನುಗ್ರಹ ಮಾಡ್ತಾ ಇದ್ದಾರೆ. ರಿಪುನಪಿ, ಯಾರು ವೈರಿಗಳಾಗಿ ಅವ್ರಿಗೆ ಕಾಡ್ತಾ ಇದ್ದಾರೆ, ಕಷ್ಟ ಕೊಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ, ಅಂಥವ್ರು ಕೂಡ ಅನುಗ್ರಹ ಮಾಡ್ತಾ ಇದ್ದಾರೆ. ಅದಕ್ಕೆ ಮಹಾತ್ಮರು ಭಾಳ ಕರುಣಾಮಯರು ಅಂತ ಹೇಳ್ತಾರೆ. ಛೇದೇಪಿ ಚಂದನ ತರುಹು ಮುಖಂ ಕುಟಾರಸ್ಯ ಅಂತ. ಛೇದೇಪಿ, ಶ್ರೀಗಂಧದ ಕಟ್ಟಿಯನ್ನು ಅರಣ್ಯದಲ್ಲಿ ಹೋಗಿ ಬೆಳೆದಿರ್ತಾವಲ್ಲ, ಆ ಕಟ್ಟಿಯನ್ನು ಕಡಿಲಿಕ್ಕೆ ಹೋಗಿ ಒಂದು ಕೊಡಲೆ ತೆಗೆದುಕೊಂಡು ಕಡಿಯೋದನ್ನು ಪ್ರಾರಂಭ ಮಾಡ್ತಾರೆ. ಛೇದೇಪಿ, ಛೇದಿಸಿದ್ರು ಕೂಡ, ಅಂದರೆ ಕತ್ತರಿಸಿದ್ರು ಕೂಡ, ಛೇದೇಪಿ ಚಂದನ ತರು, ಕತ್ತರಿಸಿದ್ರು ಕೂಡ ಚಂದನದ ವೃಕ್ಷ. ಮುಖಂ ಕುಟಾರಸ್ಯ, ಹೇ ಕೊಡಲೆ, ನೀನು ನನ್ನನ್ನು ಕತ್ತರಿಸ್ತಾ ಇದ್ದಿ, ನಿನಗೆ ಬಹಳ ಕಷ್ಟ ಆಯಿತು, ಬಹಳ ಕಷ್ಟ ಆಯ್ತು ನಿನಗೆ, ನಾನೇನು ಕೊಡಲಿ ನಿನಗೆ, ನನ್ನ ಹತ್ತಿರ ಏನದ, ಇದು ನಲ್ಲಿರ್ತಕ್ಕಂಥ ಒಂದು ಸುವಾಸನೆ ಅದ, ನನಗೆ ಮತ್ತೇನಿಲ್ಲ, ಇದು ಈ ಗಂಧವನ್ನೇ ನಾನು ಕತ್ತರಿಸುವ ನಿನ್ನ ಮುಖಕ್ಕೆ ಗಂಧವನ್ನು ಬೆಳೀತಾ ಇದ್ದೀನಿ ಅಂತಕೊಂಡು ಹೇಳಿ ತನ್ನ ಕತ್ತರಿಸುವ ಕೊಡಲೆ ಮುಖಕ್ಕೆ ಶ್ರೀಗಂಧ ಗಿಡ ಶ್ರೀಗಂಧದ ಲೇಪನ ಮಾಡ್ತದೆ, ಅದಕ್ಕೆ ಸುವಾಸನೆ ಇರ್ತದೆ. ಇದು ಸಜ್ಜನರ ರೀತಿ ಹೀಗಿರ್ತದೆ. ಸಜ್ಜನರು ಹೀಗಿರ್ತಾರೆ, ಮಹಾತ್ಮರು ಹೀಗಿರ್ತಾರೆ. ಅಂಥ ಮಹಾತ್ಮರು ಭಾಳಷ್ಟು ಕರುಣಾಮಯ ಇರ್ತಾರೆ. ನಿನ್ನ ಗುರುಗಳನ್ನೇ ಕೊಲ್ಲಬೇಕಂತಲ್ಲ, ಗಾಡಿ ಹಾಯಿಸಿ ಅಂಥ ದುಷ್ಟ ಮನುಷ್ಯ ಕೆಳಗೆ ಬಿದ್ದು ಕೈಕಾಲು ಮುರಿದುಕೊಂಡು ಒದ್ದಾಡಿದ್ರೆ ಮತ್ತಾರ ಏನು ಅನ್ಬೋದಾಗಿತ್ತು, ಹೋಗ್ಬಿಡು, ಕೈಕಾಲು ಮುರ್ಕೊಂಡು ಹೊರಟಾನ, ಸತ್ತಾನ, ಸಾಯ್ಲಿಕ್ಕೆ ಸತ್ತು ಹೋಗಲಿ, ಅಂಥವ್ರು ಬದುಕಬಾರ್ದು ಅಂತ ಹೇಳಿ ಬಿಟ್ಬಿಡ್ತಿದ್ರು. ಆದರೆ ಗುರುಗಳು ಅವನ ಹತ್ರ ಹೋಗಿ ಅವನಿಗೆ ಆಶೀರ್ವಾದ ಮಾಡಿ ತಮ್ಮ ಹಸ್ತ ಸ್ಪರ್ಶ ಮಾಡಿದ್ರು. ಮುರಿದು ಹೋದ ಭಾಗಗಳನ್ನು ಮತ್ತೆ ಕೂಡ್ಕೊಂಡು ಬಿಟ್ಟು ಸರಿ ಆಯಿತು. ತನ್ನ ಕೊಲ್ಲಿಕ್ಕೆ ಬಂದವ್ರು, ತೊಂದರೆ ಮಾಡಲಿಕ್ಕೆ ಬಂದವ್ರನ್ನ ಕೂಡ ಅನುಗ್ರಹ ಮಾಡಿದ್ರಲ್ಲ. ಚಂದನ ತವರು ತನ್ನ ಕತ್ತರಿ ಬಂದಿರ್ತಕ್ಕಂಥ ಕೊಡಲಿ ಮುಖಕ್ಕೂ ಏನು ಮಾಡ್ತಾರೆ, ಮುಖಕ್ಕೂ ಕೂಡ ಏನು ಮಾಡ್ತು, ಶ್ರೀಗಂಧವನ್ನು ಸುವಾಸನೆ ನೀಡ್ತಾರೆ, ಶ್ರೀಗಂಧದ ಸುವಾಸನೆ. ಹಾಗೆ ಮಾತನಾಡ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಕ್ಕಂಥದ್ದು ಏನಂತಂದರೆ, ಯಾವ ಮಹಾತ್ಮರ ಸ್ಥಿತಿ ಹೇಗಿರ್ತದೆ ಅಂತನ್ನುವಾಗ, ಗಂಗಾ ನದಿ, ಹಿಮಾಲಯದಿಂದ ಹರ್ಕೊಂಡು ಬರ್ತಕ್ಕಂಥ ಗಂಗಾ ನದಿಯಾಗಲಿ ಸಿಂಧೂ ನದಿಯಾಗಲಿ ಬಂದು ತಂಪಾಗಿರ್ತಕ್ಕಂಥ ಜಲದಿಂದ ಬಿಸಿಯಾಗಿರ್ತಕ್ಕಂಥ ನೀರನ್ನು ತಂಪುಗೊಳಿಸುವುದಿಲ್ಲವೇ? ಅದು ಹೇಗೆ ತಂಪುಗೊಳಿಸ್ತಾರೆ, ಹಾಗೆ ಮಹಾತ್ಮನೂ ಅನುಗ್ರಹಣಂತೆ, ಮಹಾತ್ಮರು ಅನುಗ್ರಹ ಮಾಡ್ತಾರೆ. ಹಿಮಾಲಯದಿಂದ ಹರ್ಕೊಂಡು ಬರ್ತಕ್ಕಂಥ ನೀರು ಇರ್ತಕ್ಕಂಥ ಬಿಸಿಯಾಗಿರ್ತಕ್ಕಂಥ ನೀರನ್ನು ತಂಪುಗೊಳಿಸ್ತಾರೆ, ತಂಪು ಮಾಡಿಬಿಡ್ತದೆ. ಅದರಂತೆ ಮಹಾತ್ಮರು ಕೂಡ ತನ್ನನ್ನು ಕೊಲ್ಲಿಕ್ಕೆ ಬಂದವ್ರಿಗೆ, ಹೊಡಿಲಿಕ್ಕೆ ಬಂದವ್ರಿಗೆ, ಅಂಥವರಿಗೂ ಕೂಡ ಅನುಗ್ರಹ ಮಾಡಿ ಅವ್ರನ್ನ ಶಾಂತ ಮಾಡಿ ಶಾಂತಿಯನ್ನು ಕೊಟ್ಟು ಅವ್ರನ್ನ ಉದ್ಧಾರ ಮಾಡ್ತಾಯಿದ್ದಾರೆ. ಅಂದ್ರೆ ಎಂಥ ಶಕ್ತಿ ಮಹಾತ್ಮರಲ್ಲಿ. ಅದಕ್ಕೆ ಅಂಥವ್ರಿಗೆ ಮಹಾತ್ಮರಂತಾರೆ, ಅಂಥವ್ರಿಗೆ ಮಹಾತ್ಮರಂತಾರೆ. ಅಂಥ ಗುರುಗಳು ಅಥಣಿಯಲ್ಲಿದ್ದಾರೆ. ನಿನ್ನೆ ಲೀಲೆ ಮುಗಿತು. ಮುಗಿದ ಮೇಲೆ ಗುರುಗಳು ಇವತ್ತು ಗುರುಗಳು ಯಾವಾಗೋಸ್ಕರ ಹೊರಟಿದ್ದಾರೆ ಅಂದ್ರೆ, ಅವರು ಗುರುಗಳ ಹತ್ತಿರದಾಗ ಒಬ್ಬ ಪುರುಷ ಬಂದು ನಮಸ್ಕಾರ ಮಾಡಿ, ಅಪ್ಪರೇ, ಅಥಣಿಯಲ್ಲಿ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರ ಸದ್ಗುರುವರ ಭಾವಚಿತ್ರ ಭಾಳ ಸುಂದರ ಇರ್ತಕ್ಕಂಥ ಭಾವಚಿತ್ರದಲ್ಲಿ ಫೋಟೋ ಸ್ಟುಡಿಯೋದಲ್ಲಿ ಭಾಳ ಚಲೋ ಅಂತ ಹೇಳಿದೆ. ಅದು ತರಬೇಕು ಅಂತ ಅಪೇಕ್ಷೆ ಪಟ್ಟು ಗುರುಗಳು ಹೊರಟಿದ್ರು. ದಾರಿಯಲ್ಲಿ ಹೊರಟಾಗ ಈ ಘಟನೆ ಆಯಿತು. ಮುಂದೆ ಗುರುಗಳು ಸಾಗ್ತಂತ ಬರ್ತಾ ಇದ್ದಾರೆ. ಅಲ್ಲಿ ಗುರುಗಳು ಹೀಗೆ ಸಾಗ್ತಾ ಫೋಟೋ ಸ್ಟುಡಿಯೋಕ್ಕೆ ಹೋದರು. ಅಲ್ಲಿ ಗುರುಗಳ ಭಾವಚಿತ್ರ ಐತ್ರಿ, ನೋಡಿ ಸಂತೋಷ ಆಯಿತು, ಭಾಳ ಸಂತೋಷ ಆಯಿತು. ಆ ಫೋಟೋದ ಯಜಮಾನಿಗೆ ಹೇಳಿದರು, ಅಯ್ಯ, ಈ ಫೋಟೋದಲ್ಲ, ಇದು ನಮ್ಮ ಪರಮ ಗುರುಗಳ ಫೋಟೋ. ನೀವಂತಿಲ್ಲ ಏನಂದ್ರೆ, ನಮ್ಮ ತಂದೆಯ ತಂದೆ ಅಂದ್ರೆ ಅಜ್ಜ, ನಮ್ಮ ತಂದೆಯ ತಂದೆ ಮುತ್ಯ, ಅವ್ರ ತಂದೆ ಅಜ್ಜ,
ಅವ್ರ ತಂದೆ ಪಣಜ, ಅವ್ರ ಅಚ್ಚಗಡೆ ಭಾಳ ಆಯ್ತು ಅಂದ್ಕೊಂಡು ಹಣಜ ಅಂತ ಹೆಸರಿರ್ತಾರೆ. ತಾನು, ತಂದೆ, ಮುತ್ಯ, ಅಜ್ಜ, ಹಣಜ, ಅದ್ರ ರಚಿಕೆ ಪಣಜ. ಪಣಜ ತುಂಬ ದೂರ ಅದ ನೋಡ್ರಿ, ಪಣಜ ತುಂಬ ದೂರ ಅದಲ್ಲ ರೀ. ಹಾಂ, ಅದ್ರಲ್ಲಿ ಗೋವಾದ ಕಡೆ ಪಣಜ ಅಂದ್ರೆ ಏನದು 5-6 ನಂಬರ್. ತಾನು, ತನ್ನ ಅಜ್ಜ, ತಾನು, ತನ್ನ ತಂದೆ, ತನ್ನ ಮುತ್ಯ, ತನ್ನ ಅಜ್ಜ, ಆಮೇಲೆ ಪಣಜ, ಆಮೇಲೆ ಹಣಜ, ಆಮೇಲೆ ಪಣಜ ಅಂತ 6ನೇ ನಂಬರ್. 6 ನಂಬರ್. ಆ ಪ್ರಕಾರವಾಗಿ ಇಲ್ಲಿ ಕೂಡ ಇರ್ತಕ್ಕಂಥದ್ದು ಹೇಗದಂದ್ರೆ, ಇಲ್ಲಿ ಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು ಈಗ ನಾವಿದ್ದೀವಿ. ಶಾಸ್ತ್ರದಲ್ಲಿ ಒಂದು ಗುರು ಪರಂಪರೆ ಬರುವಾಗ ನಾವು, ಆಮೇಲೆ ನಮ್ಮ ಗುರುಗಳು, ನಮ್ಮ ಗುರುಗಳದಲ್ರಿ, ಅಪ್ಪ ಅವ್ರ ಗುರುಗಳದು. ಅವ್ರ ಗುರುಗಳು ಗುರುಲಿಂಗೇಶ್ವರಪ್ಪ ನಮ್ಮ ಏನಕ್ಕಾರೆ ಪರಮ ಗುರುಗಳಾಗ್ತಾರೆ, ಪರಮ ಗುರುಗಳು. ಮತ್ತು ಅವ್ರ ಗುರುಗಳು ಸಿದ್ಧಲಿಂಗೇಶ್ವರಪ್ಪ ಅವರು ಪರತರ ಗುರುಗಳು. ಅವ್ರ ಗುರುಗಳು ಶಂಕಲೇಶ್ವರ ಗುರುಗಳು ಪರತರ ಗುರುಗಳು. ಅವರ ಆಚೆಗೇನು ಕೂಡ ಬೇರೆ ಬೇರೆ ಗುರುಗಳು, ಚೆನ್ನ ಸದಾಶಿವ ಗುರುಗಳು, ಹೀಗೆ ಬೇರೆ ಬೇರೆ ಬರ್ತಾರೆ. ಇಲ್ಲಿ ಪರಮ ಪರತರ ಪರತರತಮ ಪರತರತಮ ಅಂತ ಬರ್ತದೆ. ಹೀಗೆ ಅಲ್ಲಿ ಕಡೆಗಾದ್ರೆ ತಾನು, ಅಜ್ಜ, ಹಣಜ, ಪಣಜ ಬರ್ತಾರೆ. ಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು ಹೀಗೆ ಬರ್ತದೆ. ಅದಕ್ಕೆ ನಮ್ಮ ಪರಮ ಗುರುಗಳ ಕಾರಣದ ಶ್ರೀ ಗುರುಲಿಂಗೇಶ್ವರ ಗುರುಗಳು, ಶಿರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಗುರುಲಿಂಗೇಶ್ವರ ಸದ್ಗುರು. ಅವರ ಗುರುಗಳು ಪರಮ ಗುರುಗಳು. ಅವರು ಲಚ್ಚಾಣದ ಶಿರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಆದಿ ಜಗದ್ಗುರು ಸಿದ್ಧಲಿಂಗೇಶ್ವರ ಸದ್ಗುರು ಪರಮ ಗುರುಗಳು. ನಮ್ಮಪ್ಪ ಅವ್ರು ಹೇಳಿದರು, ಅಯ್ಯ ಈ ಅಂಗಡಿಯ ಯಜಮಾನನೇ, ನಮ್ಮ ಪರಮ ಗುರುಗಳ ಭಾವಚಿತ್ರದ ಎಲ್ಲಿ ಈ ನಿಮ್ಮ ಅಂಗಡಿಯಲ್ಲಿ. ಅದಕ್ಕಾಗಿ ನಾವು ಹಣವನ್ನು ಕೊಡ್ತಾಯಿದ್ದೀವಿ. ಎಷ್ಟು ಹಣವನ್ನು ಹೇಳ್ತಾಯಿದ್ರಿ? ಹಣವನ್ನು ಕೊಡ್ತಾಯಿದ್ದೀವಿ, ಮತ್ತು ನೀವು ಭಾವಚಿತ್ರದ ಫೋಟೋವನ್ನು ಕೊಡಬೇಕು ಅಂತ ಕೇಳಿದರು. ಆ ವ್ಯಕ್ತಿ ಹೇಗಿದ್ದಂದ್ರೆ, ಮಹಾತ್ಮರನ್ನು ನೋಡ್ರೆ ಆಗಿ ಬರ್ತಿಲ್ಲ ಅವನಿಗೆ, ಮಹಾತ್ಮರನ್ನು ನೋಡಿದ್ರೆ ಆಗಿ ಬರ್ತಿಲ್ಲ ಅಂಥ ವ್ಯಕ್ತಿ ಅಂಗಡಿ ಇಟ್ಟಾನ. ಅಂಗಡಿ ಅವನದಾನೆ, ಅವ ಅದರ ಮಾಲಕರೇ. ಅಜ್ಞಾನ ಮೂಢರಿ ಹಿರಿತನದ ಬಲವ. ಅಂಗಡಿಯೊಳಗೆ ಅವನ ಮುಖ್ಯರೇ, ಅವನದ. ಅವಂದ ನಾವು ಫೋಟೋ ಕೊಡೋದಿಲ್ಲಪ್ಪ ಅಂತ. ಕೊಡೋದಿಲ್ಲ ಫೋಟೋ. ಎದಕ್ಕೆ ಕೊಡೋದಿಲ್ಲ ಕೇಳಿದ್ವಿ. ಏನು ಕಾರಣ ಕೊಡೋದಿಲ್ಲ ಅಂತ. ಏನು ಕಾರಣ ಕೊಡೋದಿಲ್ಲ, ನಮ್ಮ ಇಚ್ಛೆ ಅದು. ಮತ್ತು ವ್ಯಾಪಾರಕ್ಕಾಗಿ ಅಂಗಡಿ ಇಟ್ಟಿವಿ, ಕೊಡೋದಿಲ್ಲ. ಅಲ್ಲ, ನಮ್ಮ ಫೋಟೋ, ನಮ್ಮ ಗುರುಗಳ ಪರಮ ಗುರುಗಳ ಫೋಟೋದಲ್ಲ. ನಿಮ್ಮ ಹಣವನ್ನು ಕೊಡ್ತೀವಿ, ಹಾಗೆ ಕೊಡುತ್ತಲ್ಲ, ಅವ್ರು ಕೊಡಲಿ, ನಾವು ಕೊಡೋದಿಲ್ಲ. ಅಯ್ಯ, ಹಣವನ್ನು ಇನ್ನೂ ಕೂಡ ಹೆಚ್ಚು ಹೇಳ್ಬೋದು, ಕೊಡು. ಅವ್ರು ಕೊಡೋದಿಲ್ಲ ತಿಳಿದು ಇನ್ನೂ ಕೂಡ ಮತ್ತೆ ಹೆಚ್ಚು, ಆದರೆ 2-3 ಪಟ್ಟು ಕೊಡು. ಕೊಡಲಿಲ್ಲ ರೀ. ಇನ್ನೂ ಅದಕ್ಕಿಂತ 4 ಪಟ್ಟು ಕೊಡುವುದಿಲ್ಲ. 10 ಪಟ್ಟು ಕೊಡು, 20 ಪಟ್ಟು ನಮ್ಮ ಪರಮ ಗುರುಗಳ ಫೋಟೋ ಕೊಡು. ಮಾರಲಿಕ್ಕೆ ಇಟ್ಟೀವಿ, ನಿಮಗೆ ಕೊಡೋದಿಲ್ಲ, ಮಾರ್ತೀವಿ. ಖರೆ ಯಾರು ಕೊಡೋದಿಲ್ಲ? ನಿಮ್ಗೆ ಕೊಡೋದಿಲ್ಲ. ನೀವು ಪರಮ ಗುರು ಅಂತ ಹೇಳ್ತಿರಲ್ಲ, ಅದಕ್ಕೆ ನಿಮ್ಗೆ ಕೊಡೋದಿಲ್ಲ. ಇದು ಇಂಥ ಬೆಳಗು ಜಗತ್ತಿನಾಗ ಇರ್ತಿರ್ತಾರೆ. ಹೇಳ್ತು. ಆಗ ಗುರು ಹೇಳಿದರು, ಹಾಗೆ ಮಾಡಬಾರ್ದಪ್ಪ, ಕೊಡು, ಒಳ್ಳೆ ಇರ್ತದೆ. ಸಂತೋಷದ ಪರಮ ಗುರುಗಳ ಫೋಟೋ ನಮ್ಮಲ್ಲಿ ಮಠದಲ್ಲಿದ್ದರೆ ಪೂಜೆ ಮಾಡಲಿಕ್ಕೆ ಯೋಗ್ಯ ಆಗ್ತದೆ, ಅನುಕೂಲ ಆಗ್ತದೆ, ಕೊಡ್ರಿ ಅಂತ ಹೇಳಿದ್ರೆ ಅವ್ನು ಕೊಡ್ಲಿಕ್ಕೆ ಒಪ್ಪಲಿಲ್ಲ. ಇನ್ನೊಂದು ಕೆಲವೊಂದು ಬಂದು ಹೇಳಿದರು, ಅಯ್ಯ ಅವರು ಪರಮ ಗುರುಗಳು, ಸಿದ್ಧಲಿಂಗೇಶ್ವರ ಗುರುಗಳು ಪರಮ ಗುರುಗಳು, ಅವರು ಸಿದ್ಧಲಿಂಗೇಶ್ವರ ಇರ್ತಾರೆ, ಕೂಡ ಹಾಗೆ ಮಾಡಬಾರ್ದು ಅಂತ ಬುದ್ಧಿ ಹೇಳಿದರು. ಆದರೆ ಮೂರ್ಖಂಗೆ ಬುದ್ಧಿಯನ್ನು 100 ಕಾಲ ಹೇಳಿದರೂ ಬೋರ್ಗಲ್ಲ ಮೇಲೆ ಮಳೆಗರದಂತೆ ಸರ್ವಜ್ಞ ಅಂತ. ಅಗಶಿಯೊಳಗೆ ಬೋರ್ಗಲ್ ತಿರ್ತಾರೆ, ಈಗ ಇರ್ಬೇಕಿಲ್ಲ ಅಗಶಿಯೊಳಗೆ ಅದಲ್ಲ, ಬೋರ್ಗಲ್ ತಿರ್ತಾವೆ. ಬಹುಶಃ ಇದಕ್ಕೆ ಹೋಳಿಕೆ ಮಾನತಿಗೆ ಇರ್ಬೇಕು, ನೋಡಿ ಅನ್ಸಿದ್ದು ಇರ್ತಾವೆ.
ಆ ಬೋರ್ಗಲ್ಲ ಮೇಲೆ ಜೋರಾಗಿ ಮಳೆ ಬಂದು 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 ಒಂದು 20 ದಿವಸ ಬಿಡದೇ ಮಳೆ ಆದ್ರೆ ಅದು ನೆನೀತದಂತಿರಲಿ ಹತ್ರ ನಡೀತದ್ರಿ ಎಲ್ಲ ಯಾರೇ ಸ್ವಲ್ಪ ಹುಳಿ ಆದ್ರೆ ಮಲ್ಲಿನ ಬಿಟ್ಟು ಹೋಗತಿ ಹುಣಸಿ ಹುಳಿ ಹಾಕೋದು ಮತ್ತು ಪುಂಡಿ ಪಲ್ಯ ಹಾಕಿ ಮಾಡಿರಿ ಸ್ವಚ್ಛ ಮಾಡಿ ಕಡಲೆ ಕೊಡ್ತು ಕೈ ಸ್ವಚ್ಛ ಇರ್ತಾರೆ ಹಾಗೆ ಕಲ್ಲ ಏನು ನೆನೆಬಲ್ದು ಸ್ವಲ್ಪ ಮೇಲ್ಭಾಗ ಮಲ್ಲಿನ ಹೋಗ್ತಾವೆ ಹೆಣ್ಮಕ್ಳಿಗೆ ಪುಂಡಿ ಪಲ್ಯ ತಿಕ್ಕಿ ಏನಾರು ಮಾಡಿ ಬಂದ್ರೆ ಹುಣಸಿ ಹುಳಿ ತಿಕ್ಕಿರ್ಬೋದು ಸ್ವಲ್ಪ ನೆನೆದರೆ ಹೊರಗೆ ಹೋದ ನಂತರ ನೆನಿಬೋದು ಅದು ಇಲ್ಲ ಇಲ್ಲ ಅದಕ್ಕೆ ಯಾರಾದರೂ ಇದು ಏನು ಇಲ್ಲ ಸ್ವಲ್ಪ ಅಭಿಷೇಕರೇ ಮಾಡೋಣ ನೋಡ್ರಿಪ್ಪ ಅಂತಕೊಂಡು ಹೇಳಿ ಸ್ವಲ್ಪ ಅಭಿಷೇಕ ಮಾಡಿದ್ರೆ ಏನು ಉಪಯೋಗ ಆಗ್ಬೋದು ಹೋಗಲಿ ಗಾಡಿ ಹುಡ್ಕೊಂಡು ಹೊರಟಿರ್ತಾರಲ್ಲ ಎತ್ತ ಜಗ್ಗಿ ಅಲ್ಲಾಡಬಾರ್ದು ಸ್ವಲ್ಪ ಅದ್ರ ಮೇಲೆ ಹಾಸ್ಕೊಂಡು ಮೇಲ್ಭಾಗ ಒಂದು ಗಾಡಿ ಆದರೆ ಟ್ರ್ಯಾಕ್ಟರ್ ಆದರೆ ಅಲ್ಲಾಡ್ಬೋದು ಏನಿಲ್ಲ ಏನದು ಅದು ಗುಡಿ ಒಳಗೆ ಶಿವಲಿಂಗ ಅಲ್ರದು ಅಗಸಿ ಒಳಗೆ ಬೋರ್ಗಲ್ ಅದಲ್ಲ ಅದು ಬೋರ್ಗಲ್ ಕಲ್ಲು ಅಂದ್ರೆ ಕಲ್ಲು ಬೋರ್ಗಲ್ ಅದು ಮತ್ತೇನಲ್ಲ ಅದಕ್ಕೆ ಸರ್ವಜ್ಞ ಮಿನಿಗಳು ಅಂತಾರೆ ಮೂರ್ಖಂಗೆ ಬುದ್ಧಿಯನ್ನು 100 ಕಾಲು ಹಿಡಿದ್ರೆ 100 ಸಲ ಬುದ್ಧಿ ಹಿಡಿದು ಸಹಿತ ಏನು ಪ್ರಯೋಜನ ಮೂರ್ಖಂಗೆ ಬುದ್ಧಿ 100 ಕಾಲು ಹೇಳಿದರೆ ಬೋರ್ಗಲ್ಲ ಮೇಲೆ ಮಳೆಗಾರಂತೆ ಬೋರ್ಗಲ್ಲ ಮೇಲೆ ಸಾಕಾಗೋತಾಗ ಮಳೆ ಆದರೆ ಏನೂ ಆಗೋದಿಲ್ಲ ಹಾಗಿದ್ದಂಗೆ ಅಥವಾ ಇನ್ನೊಂದು ಉದಾಹರಣೆ ಕೊಡೋದ್ರೆ ನಳ ಚಾಲು ಮಾಡಿ ಕೊಡ ಡಬ್ಬ ಹಾಕಿಟ್ಟಂಗತ್ತ ಏನಂತ ಹೇಳೋಣ ನೀರು ಬಿದ್ದು ಮತ್ತು ನದಿಗೆ ಹರ್ಕೊಂಡು ಹೋಗೋದು ಕರೆ ಒಂದು ಹನಿ ಒಳಗೆ ಹೋದಲ್ಲ ಕಾರಣ ಏನು ರೀ ಅದಕ್ಕೆ ಮೂರ್ಖರಿಗೆ ಏನಾದರೂ ಬುದ್ಧಿ ಹೇಳಲಿಕ್ಕೆ ಹೋದ್ರಂದ್ರೆ ಅವರು ತಮ್ಮದು ಬಿಡುವುದಿಲ್ಲ ಅವರು ಮಾತಾಡೋದು ಬಿಡ್ಬೋದು ಕೊನೆಗೆ ಮತ್ತೇನು ಮಾಡ್ಬೋದು ಖರೆ ಮೂರ್ಖತನ ಬಿಡ್ಲಿಕ್ಕೆ ಸಾಧ್ಯ ಹೋದ್ರೆ ಅದಕ್ಕೆ ಏನು ಕಾರಣ ಒಳಭಾಗದ ಅಹಂಕಾರ ಕಾರಣ ಅಂತ ಏನು ಕಾರಣ ಅದಕ್ಕೆ ಯಾರಿಗೆ ಅಹಂಕಾರದಲ್ಲ ಯಾರಿಗೆ ಮದ ಇರ್ತದೆ ನನಗಿಂತವ್ರು ಯಾರು ಶ್ರೇಷ್ಠ ಅಂತಕ್ಕಂಥ ಭಾವ ಬರ್ತದೆ ಅವ್ರು ಯಾರ ಮಾತು ಕೇಳೋದಿಲ್ಲ ಅದಕ್ಕೆ ಹೊಸರು ಹೇಳಿರ್ಬೋದು ಆಗ ಹೇಳ್ತಿರ್ತೀವಿ ನಾವು ಕದಿರು ಮಣಿಸಲು ಬಹುದು ಬಿದಿರು ಮಣಿಸಲು ಬಹುದು ಒನಕೆನಾಥ ನಿನ್ನ ಹೇಗೆ ಮಣಿಸೋದು ಅಂತ ಕದಿರಂದ್ರೆ ನೇಕಾರ ಮನೆಗೆ ತಿರ್ತಾರೆ ಗರೆ ತಿರ್ತಾರೆ ಒಂದು ಇದನ್ನ ಹಾಕಿರ್ತಾರೆ ದಾರ ಸುತ್ತಾರೆ ಕಂಟಿಗೆ ಅದನ್ನು ಸುತ್ತಿರಂದ್ರೆ ನೀನು ತಿರ್ಗಿಸಾಕತ್ತಂದ್ರೆ ಆ ಕದಿರಿ ಹಾಕಿ ಅದು ತಿರ್ಗಿಸೋದು ಅದನ್ನು ಉಕ್ಕಿಂದಿರ್ತದೆ ಅದನ್ನು ಕಾಯಿಸಿ ಅದನ್ನು ಕೂಡ ಬಿಡಿಸಿರ್ತಾರೆ ಕಾಯಿಸಿ ಮಣಿಸ್ಬೋದು ಕದಿರು ಮಣಿಸಲಬಹುದು ಬಿದಿರು ಮಣಿಸಲು ಬಿದಿರು ತೊಗೊಂಡು ಸಣ್ಣ ಇದಾಗಿ ಸುತ್ತಾಕಿ ಏನು ಮಾಡ್ಬೋದು ರೀ ಸುರುಳಿ ಮಾಡಿ ಇಷ್ಟರೊಳಗೆ ಎಲ್ಲ ಮಾಡ್ಬೋದು ಕೊನೆಗೆ ಅದು ಶೇಳೆರೆ ಅವರು ದುರುಡಿ ಪಡಿ ಮಾಡ್ತಾರೆ ಶೇಳೆರೆ ಮಾಡ್ಬೋದು ಅಥವಾ ಸನ್ಯಾಸಿಗಳ ಕೈ ಬೆತ್ತ ಮಾಡೋ ಮಡಿಸಿ ಕಟ್ಟಿ ಅದನ್ನೇ ಬೆತ್ತ ಇರ್ತಾರೆ ಮಾಡೋದು ಏನು ಮಾಡ್ಬೋದು ಬಿದಿರು ಮಣಿಸಲಬಹುದು ಕದಿರು ಮಣಿಸಲಬಹುದು ಬಿದಿರು ಮಣಿಸಲಬಹುದು ನಮ್ಮ ಬಡಿಗೌಡರು ಒಂದು ಒನಕೆ ತಂದು ಕೊಟ್ಟಿದ್ರಂದ್ರೆ ಮಾಲ್ಗಂಬ ಮಾಡ್ತಾರೆ ಏನಂತಿರಲಿ ಆಲ್ಗಂಬ ಲಗ್ನದಾಗ ಅಂಥದ್ರೊಂದು ಒನಕೆ ವರಳ ಪೂಜೆ ಮಾಡುವ ಏನು ಮಾಡ್ತಾರೆ ಕಲ್ಲು ಬಿಸು ಕಲ್ಲು ಎಲ್ಲ ಮಾಡ್ತಾರೆ ಅಂಥವ್ರು ಚಲೋ ಒಂದು ಒನಕೆ ನಮ್ಮ ಬಡಿಗೌಡರು ಕರಿಜಾಲಿ ತಂದು ಕೊಟ್ಟಿದ್ರಂದ್ರೆ ಅದನ್ನು ಏನಾದರೂ ಮಣಿಸೋದು ಪ್ರಯತ್ನ ಮಾಡಿ ಆನೆ ತಂದು ಹಚ್ಚಿರ ಮಣಿತೈತೆ ಹೇಳಿ ಕೊನೆಗೆ ಮುರಿದು ಸಿಡ್ದು ಹೋಗೋದು ಕರೆ ಮಣಿದಾಗ ಗೊತ್ತಿಲ್ಲ ಮಣಿತೈತ್ರಿ ಅದಕ್ಕೆ ಒನಕೆನಾಥ ನಿನ್ನ ಹೇಗೆ ಮಣಿಸೋದು ಅಂತ ವಿಚಾರ ಮಾಡ್ರಿ ಏನಂದ್ರೆ ನೀರೊಳಗೆ ಹಾಕಿ ಒಂದು ವೇಳೆ ಅಲ್ಲಿ ಇಟ್ಟರೆ ಅಂದ್ರೆ ನೆನೋದು ಒಂದು ವಿಷಯ ಏನಾಗ್ತೈತೆ ಹೇಳಿ ಕೊನೆಗೆ ಕೊಳ್ತಾ ಹೋಗತ್ತೆ ಕರೆ ಮಣದಲ್ರಿ ಮಣದಲ್ಲ ಆಗ ಕೊಳಿದು ಕರೆ ಮಣ್ಯಾಗಿಲ್ಲ ಆಮೇಲೆ ಅಗ್ನಿ ಒಳಗೆ ಹಾಕಿ ಕದ್ರನ್ನ ಅವ್ರು ಹೋಗಿ ಕಾಯಿಸಿ ಬಿಡ್ತಾರಲ್ಲ ಹಾಗೆ ಏನಾದರೂ ಮಾಡಿ ಕೊಲಿಮೆ ಹೋದ ಒಂದು ಸ್ವಲ್ಪ ಮಣಿಸಿ ತರ್ತೀವಿ ಅಂದ್ರೆ ಹಾಕ್ತೇನೆ ಕೊನೆಗೆ ಏನಾಗ್ತದೆ ಸುಟ್ಟ ಹೋಗ್ತಾರೆ ಮನೆಗೆ ಒಮ್ಮೆ ಅಕಸ್ಮಾತ್ ಒಮ್ಮೆ ಹೀಗಿರ್ತಾರಂಥವ್ರು ಒಂದು 4 ಮಂದಿ ಇಂಥ ಹಿರಿಯರು ಕುಡ್ಕೊಂಡು ಊರೊಳಗೆ ಹಾಗೆ ಮಾಡಬಾರ್ದು ಹುಡುಗ ಶಾಣೆಯಾಗಿ ಚೊಲ್ತಾಗಿರು ಮಾಡಿ ಮಣ್ಣ ನಮಸ್ಕಾರ ಮಾಡಿ ಮೇಳಾಗಿ ಹೋಗ್ರು ಒಬ್ರಿಕೋರೆ ಅಂತೇಳಿ ನಮಸ್ಕಾರ ಮಾಡಿ ಹಾಗೆ ಏನು ಮಾಡಿ ಮೇಳ ಮಾಡಿ ನೋಪ ಭಾಳ ಜಗಳ ಸಾಯ್ತಾವ ತಂದು ಮೇಳ ಮಾಡಕ್ಕೆ ಹೋಗಿ ಮೇಳ ಮಾಡಿ ತಗೋರಿ ಅಲ್ಲಿ ಮೇಳ ಮಾಡಿ ಹೊರಗೆ ಬರೋಷ್ಟ್ರೊಳಗೆ ಹೋಗ್ತಾರೆ ನಾವು ನೋಡಿರಿ ಇನ್ನು ಊರಾಗಿರ್ತೀವಿ ಅಂದ್ರೆ ನಾಳೆ ಮತ್ತೊಂದು ಅದ್ರಾಗ ಹಿಡಿತಾರೆ ನಮ್ಮ ಮೂಗಿ ಹಿಡಿತಾರೆ ಹಿರಿಯರು ಸುಳಕ್ಕೆ ಆಡ್ಕೋತ ಕೊಡ್ತಾರೆ ನಮಸ್ಕಾರ ಮಾಡಿ ನಾವು ನಮಸ್ಕಾರ ಮಾಡೋ ಪಕ್ಕೆ ನೀವು ನಾವು ಒಟ್ಟು ನಮಸ್ಕಾರ ಇನ್ನು ಹಿರಿಯರು ಹೇಳ್ಯಾರ ಅನುಸರ ಮಾಡಿ ಅಂದ್ರಿ ಆ ನಮಸ್ಕಾರ ಅಂತ ನೋಡೋಣ ಹಿರಿಯರು ಹೇಳ್ಯಾರ ಅನುಸರಾಗಿ ನಮಸ್ಕಾರ ಒಳಗೆ ಡೊಂಕಲ್ಲ ಅದು ಅದಕ್ಕೆ ಇಂಥ ಒನಕೆನಾಥ ನಿನ್ನ ಹೇಗೆ ಮಣಿಸೋದು ಅಂತ ಹೇಳ್ತಾರೆ ಅದರಿಂದ ಮಣಿತಕ್ಕಂಥದ್ದು ಮಣಿಬೇಕ್ರಿ ಸರ್ಪ್ ಇರ್ತಾವಲ್ಲ ತನ್ನ ಹುತ್ತಿನಾಗ ಹೋಗುವಾಗ ಕಡಿಕೆಲ್ಲ ಬೇಕಾದಷ್ಟು ಡೊಂಕ್ ಹೋಗ್ತದೆ ತನ್ನ ಹುತ್ತಿನೊಳಗೆ ಹೋಗುವಾಗ ಹೋಗ್ತಾಳ್ರಿ ಸರಳ ಇಳಿದು ಹೋಗ್ತೀವಿ ಅಕಸ್ಮಾತ್ ಸರ್ಪ ಎಲ್ಲ ಕಡೆ ಡೊಂಕ್ ಹೋಗ್ಯಾನಿ
ಇಲ್ಲಿ ನಾನು ಹೊತ್ತಿನಾಗ ಇಲ್ಲಿ ಸರಳ ಹೋಗಿಲ್ಲ ನಾನು ಡೊಂಕ ತಂದೆ. ಒಂದು ವೇಳೆ ಹಿಂಗೆ ಡೊಂಕ ಕುಂತಂದ್ರೆ ಹಿಂದೇನಾಗ್ತ ಹೇಳಿ ಬೆನ್ನದ್ದವ್ರು ಏನು ಮಾಡ್ತಾರೆ ಬಂದ ತೊಟ್ಕೊಂಡು ಕೊಡ್ತೈತೆ ಅದ ಹಿಂದೆ ಬಂದು ಬಡ್ದು ಬಿಡ್ತಾರೆ. ಅದಕ್ಕಾಗಿ ಗುರುಸ್ಥಾನ ದೇವಸ್ಥಾನಕ್ಕಂತಿರ್ತಾರ ಎಲ್ಲ ಕಡೆ ಡೊಂಕ ಮಾಡ್ಕೊತ ಅಡ್ಡಾಡಿದ್ರು. ಕೊನೆಗೆ ಗುರುಸ್ಥಾನಕ್ಕೆ ದೇವಸ್ಥಾನಕ್ಕೆ ಬಂದಾಗ ತಾನು ಡೊಂಕ ಯಾರು ಬಿಡೋದಿಲ್ಲ ಅವರು ಹಿಂದಿನವರು ಬಡಿಗೆ ಸರ್ಪ್ ಆಯ್ತತ್ಲ ಅದ್ರಂಗೆ ಯಮಧರನ ಕೈಲಿಯೋ ಅಥವಾ ಭೂಲೋಕದ ಯಮಧರನ್ ಇರ್ತಾರಲ್ಲ ಇರ್ತಾರಲ್ಲ ರೀ ಗಾಡಿ ಹಸ್ಕೊಂಡು ಹೋಯ್ತಿರ್ತಾರೆ ಅವ್ರ ಕೈಲಿ ಸಿಕ್ಕ ತೊಂದರೆ ಇರ್ತದೆ. ಅದಕ್ಕಾಗಿ ಗುರುಗಳ ಸ್ಥಾನಕ್ಕೆ ಬಂದಾಗ ದೇವಸ್ಥಾನಕ್ಕೆ ಬಂದಾಗ ಹಂಗೆ ಬುದ್ಧಿಯನ್ನು 100 ಕಾಲು ಹೇಳಿದ್ರು 100 ಸಲ ಹೇಳಿದ ಅವ್ನು ಕೇಳಿದಿರ್ತ. ಅಂಥ ಒಬ್ಬ ವ್ಯಕ್ತಿ ಇದ್ದ. ಯಾವ್ರಾಗಿದ್ರಿ ಆ ತಣ್ಣಿ ಒಳಗಿದ್ದ ಫೋಟೋ ಸ್ಟುಡಿಯೋದ. ಅವ ಹೇಳ್ದ ನಾನು ಕೊಡುವುದಿಲ್ಲ. ಏನು ಕೊಡೋದಿಲ್ಲ ರೀ ಫೋಟೋ ಯಾರು ಫೋಟೋದು ಲಚ್ಚಾಣದ ಸಿದ್ಧಲಿಂಗೇಶ್ವರ ಸದ್ರೊಳಗೆ ಫೋಟೋ ನಾವು ಕೊಡುವುದಿಲ್ಲ ಅಂತ 10 ಪಟ್ಟು ಹಣ ಕೊಡ್ತೀವಪ್ಪ ಕೊಡು ಹಾಗೆ ಮಾಡಬಾರ್ದು ಕೊಡುವುದಿಲ್ಲ. ಕೊನೆಗೆ ಹೇಳಿದ ಫೋಟೋ ತಮ್ಮ ಪರಮ ಗುರುಗಳ ಫೋಟೋ ಅಂತ ಹೇಳ್ತಾರೆ. ಆ ಗುರುಗಳಲ್ಲಿ ತಮ್ಮದು ಅಷ್ಟು ಭಕ್ತಿ ಅದಲ್ಲೋ ಭಕ್ತಿ ಭಾವಾನುಕೂಲನ ಶಂಭುಲಿಂಗ ಅಂತ ಹೇಳ್ತಲ್ಲ ಶಾಸ್ತ್ರದಾಗ ನಾವು ಕೇಳಿವಿ ಒಮ್ಮೆ. ಅಷ್ಟು ನಿಮ್ಮಲ್ಲಿ ಭಕ್ತಿ ಇತ್ತಂದ್ರೆ ನಾವು ಕೊಡೋದಿಲ್ಲ. ಆ ನಿಮ್ಮ ಗುರುಗಳ ಫೋಟೋನ ನಿಮ್ಮ ಕಡೆ ಬಂದುಬಿಡಲಿ ನಾವು ಬೇಡ ಅನ್ನೋದಿಲ್ಲ ನಾವು ಕೊಡೋದಿಲ್ಲ. ಅಷ್ಟು ಪ್ರೇಮ ನೀವು ಅವ್ರ ಮೇಲೆ ಇದ್ರಂದ್ರೆ ಅವ್ರು ನಿಮ್ಮ ಮೇಲೆ ಇದ್ರೆ ಏನಾಗಲಿ ಫೋಟೋನ ತಮ್ಮ ಕಡೆ ಬರಲಿ ನಾ ಕೊಡುವುದೆಲ್ಲ ಬಂದೋಬಸ್ತು. ಈ ಪ್ರಕಾರವಾಗಿ ಆತ ಹೇಳಿದ್ರಿ ಹೇಳ್ದ ಗುರುಗಳ ಕುರಿತು ಮತ್ತು ಯಾರು ಹೇಳಿದ್ರೆ ಕೇಳೋದಂಥವ್ರು ಏನು ಮಾಡೋದು ಹಾಗೆ ಗುರುಗಳು ಹಾಗೆ ಮಾಡಬಾರ್ದಪ್ಪ ಅಂತೆಲ್ಲ ಬುದ್ಧಿ ಹೇಳಿದರು. ಆದರೆ ಬುದ್ಧಿ ಹೇಳಿದ್ರೆ ನಡೀಲಿಲ್ಲ ಕೇಳಲಿಲ್ಲ. ಒಳ್ಳೆಯದಾದ ಬಯಸ್ತಾರೆ ಕೆಲವೊಬ್ರು ಒಳ್ಳೆಯದಾದ ಬಯಸ್ತಾರೆ ಆದರೆ ಒಳ್ಳೆಯದಾರಿ ಇರುವುದಿಲ್ಲ. ಇಲ್ಲ ಹೇಳ್ತಾರೆ ಸುಭಾಷಿತದಲ್ಲಿ ಪಾಪಶ್ಯ ಫಲಂ ನೇಷ್ಯಂತೆ ಪಾಪಶ್ಯ ಫಲಂ ನೇಷ್ಯಂತೆ ಪಾಪಂ ಕುರ್ವಂತಿ ಯತ್ನತಃ ಪುಣ್ಯಶ್ಯ ಫಲಮಿಚ್ಛಂತಿ ಪುಣ್ಯಂ ನೈವ ಕುರ್ವಂತಿ ಮಾನವ. ಮನುಷ್ಯ ಪಾಪದ ಫಲವನ್ನು ಇಚ್ಛಿಸೋದಿಲ್ಲತ್ರಿ. ಪಾಪದ ಫಲ ಏನು ದುಃಖ. ಪಾಪದ ಫಲ ಇರ್ತಾರೆ ದುಃಖ ಇರ್ತದೆ. ದುಃಖ ಬೇಕು ಅಂತ ಯಾರು ಕೈ ಎತ್ತರನ್ನು ಯಾರು ಎತ್ತಾರೆ ರೀ ದುಃಖ ಬೇಕಂತ ಎಷ್ಟು ಮಂದಿ ಕೈ ಎತ್ತಾರೆ. ಸುಖ ಬೇಕಂತ ಯಾರು ಕೈ ಎತ್ತರಿ ಎತ್ತರಿರ್ತವ್ರೆ ಎಲ್ಲರೂ ಪಟ 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 ಕೈ ಎತ್ತೋದು. ಯಾರಿಗೆ ದುಃಖ ಬೇಕು ಯಾರು ದುಃಖ ಬೇಕು ಯಾರೋ ಒಬ್ರು ಬಂದು ಒನಕೆ ತೊಗೊಂಡು ನಿಲ್ತಾರೆ ಮುಂದೆ. ಯಾರಿಗೆ ಒನಕೆ ಪಟ್ಟು ಬೇಕು ಕೈ ಎತ್ತರಿ ಕೈ ಎತ್ತಾರೆ ಯಾರು ಹೇಳ್ರಿ ಯಾರು ಇರ್ತದಲ್ಲ. ಈಗ ಈಚೆ ಕಡೆ ಸೈಡ್ದಾಗ ಹೋಗಿ ಹೆಣ್ಮಕ್ಳ ಕಡೆ ಹೋಗಿ ನಾವು ಅವ್ರು ಬಂದು ಹೇಳಿ ತಂಗಿಡ್ರ ನಾವೇನು ಹೊರಗಿನವರಲ್ಲ ನಾವು ನಿಮ್ಮ ಪೈಕಿ ತಿಳ್ಕೊರಿ ನಿಮ್ಮ ತವ್ರ ಮನೆ ತಿಳ್ಕೊರಿ. ಒಬ್ಬೊಬ್ಬ ಹೆಣ್ಮಕ್ಳಿಗೆ 40 ತೊಲಿ ಬಂಗಾರ ತಂದೀವಿ ಯಾರು ಕೈ ಎತ್ತಿರೋರು ಕೊಡ್ತೀವಿ ಯಾರು ಕೈ ಎತ್ತಿರಿ ಎತ್ತರಿ ಅಂದ್ರೆ ಏನು ಮಾಡೋದೊಮ್ಮೆ ಎತ್ತೋದಲ್ಲ ರೀ ಯಾಕೋ ಮಾತಾಡಲಿಲ್ಲ ಅವರು ಗಂಡ. ಅದಕ್ಕೆ ಒಳ್ಳೇದು ಬೇಕಂತ ಯಾರೋ ಕೈ ಎತ್ತಿ ಬರ್ತಾರೆ ರೀ. ಏನೋ ದುಃಖದ ಬಂದರೆ ಆಗೋದಿಲ್ಲ. ಮನುಷ್ಯನಿಗೆ ಸುಖನೇ ಬೇಕಾಗಿದೆ ಸುಖ ಬೇಕಾಗಿದೆ ಖರೆ ಪಾಪವನ್ನು ಮನುಷ್ಯ ಮಾಡ್ತಾಯಿದ್ದಂತ್ರಿ. ಹೇಳ್ತಾರಲ್ಲ ಪಾಪಶ್ಯ ಫಲಂ ನೇಷ್ಯಂತಿ ಪಾಪದ ಫಲ ದುಃಖ ನನಗೆ ಬೇಡ. ಆದರೆ ಪಾಪಂ ಕುರ್ವಂತಿ ಯತ್ನತಃ ಪ್ರಯತ್ನ ಮಾಡಿ ಮನುಷ್ಯ ಪಾಪ ಮಾಡ್ತಾನಂತ. ಪ್ರಯತ್ನ ಮಾಡಿ ಪಾಪ ಮಾಡೋದು ಖರೆ ಪಾಪದ ಫಲ ನನಗೆ ಬರಬಾರ್ದು. ಒಬ್ಬ ಬ್ರಾಹ್ಮಣ ಇದ್ದ. ಬ್ರಾಹ್ಮಣ ಏನು ಮಾಡಿದ್ರು ಅಂದ್ರೆ ಕಲ್ಲು ಹೋದ್ರು ಹೊಲ್ದಾಗ ಬಂದಾಗ ಆಕಳಿಗೆ ಕಲ್ಲು ಹೋಗ್ಬಿಟ್ಟು ಆಕಳಿಗೆ ಕಲ್ಲು ಹೋಗದ ಕಲ್ಲು ಒಗೆದಾಗ ಏನಂತಂದ್ರೆ ಮೇವು ತಿಂತದ ಹೇಳಿ ಕಲ್ಲು ಒಗೆದಾಗ ಆಕಳ ಕಲ್ಲು ಅದು ಹೋಗಿ ಆಕಳಿಗೆ ಬಡ್ದ ಆಕಳು ಸತ್ತು ಹೋಗ್ಬಿಡ್ತೀರಿ. ಸತ್ತು ಹೋದು ತಕ್ಷಣದಲ್ಲಿ ಆ ಪಾಪ ಭೂತಾಕಾರವಾಗಿ ಬಂದುಬಿಡ್ತೀರಿ. ಆಕಳಕ್ಕೊಂದು ಪಾಪ 33 ಕೋಟಿ ದೇವತಿರ್ತಾರದ ಅಂಥ ಆಕಳಕ್ಕೊಂದಾಗ ಭೂತಾಕಾರವಾಗಿ ಅದು ಐ ಬ್ರಾಹ್ಮಣ ನಿನ್ನನ್ನು ನಾನು ಎಳೆದುಕೊಂಡು ಹೋಗುತ್ತೇನೆ ನರಕಕ್ಕೆ ಒಯ್ಯುತ್ತೇನೆ ಅಂತೇಳಿ ಬಂದುಬಿಡ್ತೀರಿ. ಒಮ್ಮೆ ಇನ್ನೇನು ಗತಿಪ್ಪ ಹೇಗೆ ಉಳಿಬೇಕನ್ನೋದ್ರ ಅಂತ ವಿಚಾರ ಮಾಡಿ ಬ್ರಾಹ್ಮಣಂದ ಏನು ಮಾಡ್ಬೇಕೀಗ ಅತ್ತಾಯ್ತು ನೋಡ್ದ ನಾನು ಆಕಳವನ್ನು
ಕೊಂದಿಲ್ಲ, ನಾನು ಕೊಂದಿಲ್ಲ, ನನ್ನ ಕೈ ಕೊಂದದು. ಕಲ್ಲು ಉದ್ದು ಯಾವ್ದು ರೀ? ನನ್ನ ಕೈಯಿಂದ ಕಲ್ಲು ಉದ್ದಿದ್ದೀನಿ. ಆದ್ರೆ ಕೈ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತೇನವಿನ ತೃಣಮಪಿನ ಚಲತಿ, ಅವನು ಇರಿದ್ರೆ ಒಂದು ಹುಲ್ಲು ಕಡ್ಡಕ್ಕೆ ಕೂಡ ಅಲ್ಲಾಡುವುದಿಲ್ಲ. ಆದ್ದರಿಂದ ಕೈಗೆ ಅಧಿಷ್ಠಾನ ದೇವತೆ ಯಾರು ಅಂದ್ರೆ ಆದಾನ ಪ್ರದಾನ ಮಾಡತಕ್ಕಂಥ, ಕೊಡುವುದು ತೆಗೆದುಕೊಳ್ತಕ್ಕಂಥ ಮಾಡಬೇಕಾದ್ರೆ ಶಕ್ತಿ ಬೇಕು. ಆ ಶಕ್ತಿ ಇದ್ರ ಅಧಿಷ್ಠಾನ ದೇವರ ಯಾರವರು ಅಂದ್ರೆ ದೇವಲೋಕದ ದೇವೇಂದ್ರ. ಅದಕ್ಕಾಗಿ ಇದಕ್ಕೆ ದೇವಲೋಕದ ದೇವೇಂದ್ರ ಅಂದರೆ ಅವನ ಕೈ ಕೊಂದಿತ್ತ, ನನಗೇನು ಸಂಬಂಧ, ನೀನು ನನ್ನ ಹತ್ರ ಬರೋಕೆ ಕೂಡ, ನೀನು ದೇವೇಂದ್ರನ ಹತ್ರ ಹೋಗಿಬಿಡು. ಅಲ್ಲಿ ಕೇಳೋದು, ಯಾರು ಕೇಳೋದು? ಈ ಕೈ ದೇವ್ರ ಧರ್ಮಸ್ವರ ಕೈಯಲ್ಲಿ ಆಡ್ತು, ದೇವೇಂದ್ರ ಧರ್ಮಗೋಸ್ಕರ ಈ ಕೈ ಕೆಲಸ ಮಾಡ್ತು ಅಂದಿಂದ ಈ ಕೈ ಮಾಡಿರ್ತಕ್ಕಂಥ ಈ ಪಾಪ ಯಾರು ಸಂಬಂಧಪಡ್ತಕ್ಕಂಥದ್ದು? ದೇವೇಂದ್ರನಿಗೆ. ಅಲ್ಲಿ ಕೇಳೋದು, ನನ್ನ ಹತ್ರ ನೀನು ಬರ್ಲಿಕ್ಕೆ ಹೋಗ್ಬಾಡ್ತೇವೆ. ಅದು ಭೂತ ಪಾಪನ ಮೊದಲ ಪಾಪ ಅದಕ್ಕೆ ಅಂತ ಹೇಳ್ತದೆ. ಅದು ಹಾಗೆ ಭೂತಾಕಾರ ಒಮ್ಮೆ ಹೋಗ್ಬಿಡ್ತೀವಿ, ದೇವಲೋಕಕ್ಕೆ ಹೋಗ್ಬಿಡ್ತೀವಿ. ಹೋಗಿ ದೇವ್ರದ ಕಲ್ಪನೆ ಅದಕ್ಕೆ ಹೋಗಿ ಹೇಳ್ತೀವಿ, ಹೇ ದೇವೇಂದ್ರ, ನಿನ್ನ ನಾನು ನರಕಕ್ಕೆ ಎಳೆದುಕೊಂಡು ಹೋಗುತ್ತೇನೆ ಅಂತ ಹೋದ್ರಿ. ದೇವೇಂದ್ರ ಗಾಬರಿ ಆದರು. ನಾನು ದೇವಲೋಕದ ರಾಜನ, ನನ್ನ ಹೇಳ್ಕೊಂಡು ಬರ್ಲಿಕ್ಕಂದ್ರೆ ಈ ಕಪ್ಪ ಆಕಾರ ಎಲ್ಲಿದೆ, ಏನಿದು ಅಂತ ಅನಿಸ್ತು. ಯಾರು ನೀನು ಅಂತ ಕೇಳಿದ್ರು. ನಾನು ಪಾಪದ ಸಮೂಹ, ಗೋಮಾತೆಯ ಪಾಪದ ಸಮೂಹ, ನಿನ್ನ ಕೈ ಗೋವನ್ನು ಕೊಂದಿದೆ ಅಂತ. ಮುಂದೆ ಶಿವಾಸ್ತ್ರ ಬಿಟ್ಟು ಅಡಿಯಾಡಿಲ್ಲ, ನಾನು ಇಲ್ಲೇ ಕೂತಾನೆ, ಕೊಂದಿಲ್ಲ, ಬಂದಿಲ್ಲ, ಎಲ್ಲಿ ಕೊಂದಿಲ್ಲ ಅಂದ್ಕೊಳ್ಳಿ. ನೀನು ಬಂದಿಲ್ಲ. ಅಲ್ಲೊಬ್ಬ ಬ್ರಾಹ್ಮಣ ಇದ್ದ, ಏನು ಮಾಡಿದ? ಗೋಮಾತೆ ಕಲ್ಲನ್ನು ಎಸೆದ, ಅದರಿಂದ ಪಾಪ ಬಂತು, ಅವನನ್ನು ಎಳೆದುಕೊಂಡು ಹೋಗಿ ನಾನು ಹೋದೆ. ಈ ಕೈಗೆ ಅಧಿಷ್ಠಾನ ದೇವರು ಯಾರು? ದೇವೇಂದ್ರ. ಅದಕ್ಕಾಗಿ ಅವನನ್ನು ಎಳೆದುಕೊಂಡು ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದಾನೆ. ಅದಕ್ಕಾಗಿ ನನ್ನ ಕಡೆ ಬಂದಿದ್ದೆ. ಎರಡೂ ಕೂಡ ಗೊತ್ತಿಲ್ಲ ಪಾಪ. ಅವು ದೇವೇಂದ್ರ ಅಂದರು, ಬರೋಬರಿ ನಡಿ, ಅವು ಎಲ್ಲಿದ್ದಾರೆ ಅಲ್ಲಿ ಹೋಗೋಣ ಅಂತ ವಿಚಾರ ಮಾಡೋತಂದ್ರೆ. ಆಗಲಿ ಬಾ ನೋಡೋಣ ಅಂಥೇಳಿ ಕರ್ಕೊಂಡು ಬರ್ತೀರಿ. ಬಂದ ಬ್ರಾಹ್ಮಣ ಹತ್ರ ಬಂದ. ಬ್ರಾಹ್ಮಣ ಸುಂದರವಾಗಿರ್ತಕ್ಕಂಥ ಒಂದು ತೋಟ ಮಾಡ್ಕೊಂಡು ಆರಾಮಿದ್ರಿ. ತೋಟದಾಗ ಮಾವಿನ ಗಿಡಗಳು ಹಚ್ಚಿದ್ದ. ಮಾವಿನ ಹಣ್ಣಿನ ಸುಗ್ಗಿ ಅಲ್ಲಿ ಚಲೋ ಹಣ್ಣುಗಳಿದ್ದು, ಮಾವಿನ ಹಣ್ಣು, ಗೋವಿಂದ ಮಾವಿನ ಹಣ್ಣು, ಬೇರೆ ಬೇರೆ ಮಾವು ಹಣ್ಣುಗಳೇ ರಾಜ ಅಂತ. ದೇವೇಂದ್ರ ಹೀಗೆ ಬಂದರು. ಅದು ಭೂತನ ಬಂತು. ದೇವೇಂದ್ರ ಚಲೋ ಆಗಿರ್ತಕ್ಕಂಥ ಹಣ್ಣನ್ನು ಪಟಪಟ ಅಂತ 8 ಹಣ್ಣು ಹರ್ಕೊಂಡು ಚಲೋ ಆಗಿರ್ತಕ್ಕಂಥದ್ದು. ಬ್ರಾಹ್ಮಣ ನೋಡಿದ, ಯಾರು ನೀನು? ಅವನು, ನಾ ಯಾರ್ಯಾರು ಇರಲಿ, ನಿನಗೇನು ಅಂತ. ಆ ಹಣ್ಣಿನ ಗಿಡಗಳಲ್ಲ, ಆ ಹಣ್ಣಿನ ಗಿಡಗಳನ್ನು ನೀನು ಕಿತ್ತುಕೊಂಡಿಲ್ಲ, ಏಕೆ ಕಿತ್ತುಕೊಂಡೆ ಆ ಹಣ್ಣುಗಳನ್ನು? ಅವರಂದರು, ಈ ತೋಟ ಯಾರು ಅಂತ ಕೇಳಿದ್ರು. ತೋಟ ನನ್ನ ತೋಟ. ಗಿಡ ಯಾರು ಹಚ್ಚಿದ್ದಾರೆ? ನಾನು ಹಚ್ಚಿದ್ದೇನೆ. ಎದರಿಂದ ಹಚ್ಚಿದ್ದೇನೆ? ನನ್ನ ಕೈಯಿಂದ ಹಚ್ಚಿದ್ದೇನೆ. ನನ್ನ ಕೈಯಿಂದ ಹಚ್ಚಿದ್ದೇನೆ ಅದ. ಈ ಹಣ್ಣು ಅದಲ್ಲ, ಆ ಹಣ್ಣಿನ ಹಣವನ್ನು ಮಾರಿದ ಯಾರ ಕೈ ತೋಳ್ತಾ ಇದ್ದಿ? ನಾನೇ ತೆಗೆದುಕೊಳ್ತಾ ಇದ್ದೆ. ತೋಟ ಯಾರ್ದು? ನನ್ನದೇ. ಕೈ ಯಾರ್ದು? ನನ್ನದೇ. ಆಗ ದೇವೇಂದ್ರ ಪ್ರತ್ಯಕ್ಷ ಆಗಿ ಹೇಳಿದ, ನೀನು ಗೋಮಾತೆಗೆ ಕಲ್ಲು ಇರ್ತಕ್ಕಂಥ ಕಲ್ಲದಲ್ಲ, ಆ ಕಲ್ಲ ದೇವೇಂದ್ರ ಸಂಬಂಧಪಟ್ಟದು. ಈ ಹಣ್ಣ ಪೈಸಾ ನಿನಗೆ ಸಂಬಂಧಪಟ್ಟದು. ಯಾವ ನ್ಯಾಯ ಇದು? ಹೇ ಪಾಪ ಭೂತವೇ, ಹಿಡಿದುಕೊಂಡು ಹೋಗಿ ನನ್ನ ಮತ್ತು ಪಾಪ ಭೂತ ಬಂದು ಇಲ್ಲಿ ಕೂಡ ನನಗೂ ಮೋಸ ಮಾಡಿ ದೇವೇಂದ್ರಗೂ ಮೋಸ ಮಾಡ್ತಾ ಇದ್ದೀಯಾ ಮೂರ್ಖ, ಬಾ ಅಂತಕೊಂಡು ಹೇಳಿ ದರ 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 ಎಳ್ಕೊಂಡು ಹೋಗಿಬಿಡ್ತು. ಆಗ ಹೋಯ್ತು. ಈಗ ಇನ್ನೂ ಹೋಗಿ ಮುಟ್ಟಿರ್ಬೇಕು, ಇನ್ನೂ ಒಂದು ದಾರಿ ಆಗೈತೆ ಗೊತ್ತಿಲ್ಲ. ಅದಕ್ಕೆ ಯಾರೂ ಪಾಪ ಮಾಡಬೇಡ್ರಿ. ದಾರ್ಯಾಗ ಅಕಸ್ಮಾತ್ ಇತ್ತಂದ್ರೆ ಹೊರ ನಿಮ್ಮ ಕಡೆ ನೋಡ್ತಾನೆ, ಭಾಳ ದೊಡ್ಡದು ಬಸ್ರಿ ಹಿಡಿಕತ್ತ ಎತ್ತರದ ರೀ, ಟಿಂಗ್ ದೊಡ್ಡ ತಲೆ ಅದು, ಅದಕ್ಕೆ ಹಾಲು ಪಾರ್ಮಿ ಅಂತ ಕೂದಲದವ, ಏನೇನು ಮತ್ತದಿಲ್ಲ. ಎಲ್ಲ ಗುರುಳ ಧ್ಯಾನ ಮಾಡ್ತೀವಿ ರೀ. ಗುರುಳ ಧ್ಯಾನ ಮಾಡ್ಲಿಕ್ಕೆ ಪಾಪದ ಭೂತ ಬರ್ತವೆ, ಆಕಳಕ್ಕೊಂದದ್ದು. ದೇವೇಂದ್ರ ಬಿಡ್ಲಿಲ್ಲ, ಮಂದಿ ಮ್ಯಾಗ ಬಿಡ್ತೈತೆ ಅದು. ಎಲ್ಲ ಹುಷಾರಾಗಿರಿ ಹಳೆಯಲ್ಲಿ. ಅದಕ್ಕೆ ನಾನು ಮಾಡಿರ್ತಕ್ಕಂಥ ಪಾಪ ನನಗೆ ಸಂಬಂಧ ಇಲ್ಲ, ನನ್ನ ಕೈ ಮಾಡಿದ ನಡೀತಾನೆ ರೀ? ನಡೀಲಿಲ್ಲ. ಅದಕ್ಕಾಗಿ ನಾವು ಮಾಡಿರ್ತಕ್ಕಂಥ ಫಲ ನಾವು ಉಣ್ಬೇಕಾಗ್ತದೆ. ಇಲ್ಲಿ ಹೇಳ್ತಾರೆ, ಇಲ್ಲಿ ಪಾಪಶ ಫಲಂ ನೆಚ್ಚಂತಿ. ಪಾಪದ ಫಲವನ್ನು ಯಾರು ಇಚ್ಛಿಸೋಲ್ಲ, ನಮ್ಮ ಪುಣ್ಯದ ಫಲ ಇಚ್ಛಿಸ್ತಾರೆ. ಆದರೆ ಪಾಪಂ ಕುರುವಂತಿ ಯತ್ನತ, ಪಾಪವನ್ನು ಪ್ರಯತ್ನ ಮಾಡಿ ಪಾಪ ಕಾರ್ಯವನ್ನು ಮಾಡ್ತಕ್ಕಂಥ ಹೇಳ್ತಾ ಇದ್ದಾರೆ. ಪಾಪದ ಫಲ ಬೇಡ ಅಂತಾರೆ. ಪಾಪದ ಫಲ ಬೇಡ ಅಂತಂದು ಪ್ರಯತ್ನಪೂರ್ವಕ ಪಾಪ ಮಾಡಿ ಮತ್ತು ಉಣವ್ರು ಯಾರು ನಾಳೆ ಅದು ತಾವು ಉಣ್ಬೇಕಲ್ಲ ಅದ್ರ ಫಲವನ್ನು. ಅದಕ್ಕೆ ಪುಣ್ಯಶ ಫಲಮಿಚ್ಛಂತಿ, ಪುಣ್ಯದ ಫಲ ಬರಲಿ ಅಂತಾರೆ.
ಪುಣ್ಯಂ ನೈವ ಕುರ್ವಂತಿ ಮಾನವ. ಪುಣ್ಯದ ಫಲ ಬರಲಿ ಅಂತಾರೆ, ಆದರೆ ಪುಣ್ಯವನ್ನೇ ಮಾಡುವುದಿಲ್ಲ ಅಂತ. ಪುಣ್ಯ ಮಾಡುವುದಿಲ್ಲ, ಪುಣ್ಯದ ಫಲ ಬರಲಿ. ಪಾಪ ಮಾಡ್ಬೋದು, ಪಾಪದ ಫಲ ಬರಬಾರ್ದು ಅಂದ್ರೆ ಸರಿ ಆಗ್ತದೆ. ಅದಕ್ಕಾಗಿ ಈ ಕಾರಣ ಬೇಕಂದ್ರೆ ಬೇವಿನ ರಾಶಿ ನೋಡಿದಲ್ಲ, ಮನೆ ಅವರ ಒಯ್ಲಿ ಅವ್ರ ಗುರುಗಳ ಹತ್ರ ಹೋಗಲಿ, ನಾನು ಕೊಡುವುದಿಲ್ಲ. ಸತ್ತ ಹೆಣ ಅದು ಇದ್ದಾಗ ದಾನ ಮಾಡೋದಕ್ಕಾಗಿ ಹೆಣದ ಕೈಯಿಂದ ಮಾಡ್ತಾರಲ್ಲ, ಅಂಥ ಕೈನ ಆ ಪುರುಷ ಕೊಡೋದು ಗುರುಗಳ ಬಂದು ಕೇಳ್ತಾರೆ. ಕೊಡೋದಿಲ್ಲ ಅಂದ್ರೆ ಏನು ಮಾಡಿ ಹೇಳ್ರು. ಇದ್ದು ಕೂಡ ಅಂಥವ್ರು ಅಂದರೆ ಇದ್ದಾರಂದ್ರೂ ಕೂಡ ಸತ್ತ ಅಂತ ಹೇಳಿ. ಕೆಲವೊಬ್ಬರು ಸಾಯುವಾಗ ಏನು ಮಾಡ್ತಾರೆ, ಹುಟ್ಟುವಾಗ ಏನು ಮಾಡ್ತಾರೆ, ಕೆಲವೊಬ್ಬರು ಹುಟ್ಟುವಾಗ ದೇವಾಗಿ ಹುಟ್ಟುತ್ತಾರೆ, ಕೆಲವರು ಸತ್ತ ನಂತರ ದೇವಕಾರ, ಕೆಲವೊಬ್ಬರು ಇದ್ದಾಗ ದೇವಾಗಿ ಇರ್ತಾರೆ, ಕೆಲವರು ಹುಟ್ಟುವಾಗ ದೇವಾಗಿ ಹುಟ್ಟಿ ಬಂದಿರ್ತಾರೆ. ಹುಟ್ಟುವಾಗನ ಈಗ 2-3 ಪ್ರಕಾರ ಇರ್ತದೆ. ಅಂಥವ್ರು ಹೇಗಂದ್ರೆ ಹುಟ್ಟುವಾಗ ತಾಯಿ ಗರ್ಭದಿಂದ ಭೂಮಿಗೆ ಬರುವಾಗ ದೇವಿದ್ದಂಗೆ ಅವು ಒಳ್ಳೇದು ಮಾಡೋದು ಗೊತ್ತಾಯಿಲ್ಲ. ಮಹಾತ್ಮರು ಬಂದಾರ ಕೂಡ ಮಹಾತ್ಮರಿಗೆ ಅವ್ರು ಫೋಟೋ ಕೊಟ್ಟರೆ ಹಣ ಕೊಡ್ತೀವಿ ಅಂತ ಹೇಳಿದ್ರು, ಕೊಡ್ತಾ ಇರೋದು ಮತ್ತೆ ಎಂಥದ್ದು ಹೇಳ್ತದೆ. ಕೊನೆಗೆ ಕೊಡುವುದಿಲ್ಲ ಅಂತಕೊಂಡು ಹೇಳಿ ಆತ ನಿರ್ದಿಷ್ಟವಾಗಿ ಹೇಳಿ, ಗುರುಗಳೇ ನಾವಂತೂ ಕೊಡುವುದಿಲ್ಲ, ಅವ್ರ ಇಚ್ಛೆ ಇದ್ರೆ ಕೊಡಲಿ, ತಾವಿಗೆ ಬರಲಿ, ಇಲ್ಲ ಬಿಡಲಿ, ನಾವು ಕೊಡುವುದಿಲ್ಲ ಅಂತಕೊಂಡು ಹೇಳ್ತಾರೆ. ಕೊನೆಗೆ ಅಪ್ಪ ಅಂತಾರೆ, ಆಗಲಿ ಅವ್ರ ಇಚ್ಛೆ ಇದ್ರೆ ಬರಲಿ, ಅವು ನಿನ್ನಂತೆ ಆಗಲಿ ಅಂತಕೊಂಡು ಹೇಳಿ ಗುರುಗಳು ಏನು ಮಾಡ್ತಾರೆ, ಕೊನೆಗೆ ಅಲ್ಲಿಂದ ಹೋಗಿಬಿಡ್ತಾರಪ್ಪ. ಅವರು ಅಂಗಡಿಯಿಂದ ಏನು ಮಾಡ್ತಾರೆ, ಕೊನೆಗೆ ಗುರುಗಳೇ ತಿರುಗಿ ಹೋದರು. ಖರೆ ಅವ ಸರಿ ಅದನ್ನು ನೋಡಿ ತಿದ್ದಲ್ಲಿ ನಾವು ಅಂಥವ್ರು ಜಗತ್ತಿನಾಗ ಇರ್ತಾರೆ. ಗುರುಗಳು ಹೋದರು, ಮುಂದೆ ಹೋದರು. ಅವ್ರು ಹೋದ ನಂತರ ಅಂಗಡಿಯೊಳಗೆ ಕೂತ್ಕೊಂಡು ತಮ್ಮ ಗೆಳೆಯರ ಜೊತೆ ಮಾತಾಡಿ ಚಪ್ಪಾಳಿ ತಟ್ಟಿ ನಗತಾನ. ಹೇಗತ್ತ ಚಲೋ ಆತಿಲ್ಲೋ ಫೋಟೋ, ಅವರು ಗುರುಗಳ ಫೋಟೋ, ಪರಮ ಗುರುಗಳಂತ ಫೋಟೋ ಬೇಡಕ್ಕೆ ಬಂದಾರ. ಅವ್ರು ಕರೆ ಅವ್ರ ಗುರುಗಳಲ್ಲಿ ಭಕ್ತಿ ಇತ್ತಂದ್ರೆ ಅವರೇ, ಅವ್ರ ಭಕ್ತಿ ಪ್ರೇಮ ಇದ್ರೆ ಅವರೇ ಹೋಗ್ಬೇಕು. ನಾನಂತೂ ಕೊಡಲಿಲ್ಲಪ್ಪ, ಹಾಗೆ ಮಾಡಬಾರ್ದು, ಕೊಡಬೇಕಾಯ್ತು ನಿಂತು. ಎದು ಕೊಡಬೇಕು ನೋಡೋಣ. ಅವ್ರಲ್ಲಿ ಶಕ್ತಿ ಇತ್ತಂದ್ರೆ ಇವ್ರಲ್ಲಿ ಶಕ್ತಿ ಇತ್ತಂದ್ರೆ ಬರೀ ಪರಮ ಗುರುಗಳು ಹಾಕತ್ತೆ ನೋಡೋಣ ಏನಾಗ್ತದೆ. ನೋಡೋಕ್ಕೆ ಮಜಾ ಹೇಗಾಗ್ತಂದ್ರೆ ಇಷ್ಟು ಮಾಡಿ ಚಪ್ಪಾಳಿ ಕೂತ್ಕೊಂಡು ಸಿದ್ಧಲಿಂಗೇಶ್ವರಪ್ಪ ಅವ್ರ ಕಡೆ ನೋಡಿದ ಫೋಟೋದಾಗ ನೋಡಿ ಹೇಳಿದೆ, ಅವ್ರು ಬೇಡಿದ್ರೆ ನಿಮ್ಮನ್ನೇನು ಕೊಟ್ಟಿಲ್ಲ, ನಾನು ನಿಮ್ಗೆ ಕೊಡು ಇಚ್ಛೆ ಆಯ್ತಂದ್ರೆ ಅವ್ರ ಹತ್ರ ಹೋಗ್ಬೇಕಾಯ್ದ್ರೆ ನೀವೇ ಹೇಗೆ ಹೋಗ್ತೀರಿ ಹೋಗ್ರಿ ಹೇಳಿಬಿಟ್ರಿ. ಫೋಟೋ ಸುಮ್ಮಿರ್ಬೇಕಾರೆ ಹಾಗಾದ್ರೆ ಸುಮ್ಮಿರ್ಬೇಕಲ್ಲ. ಫೋಟೋಕ್ಕೆ ಹೇಳಿಬಿಟ್ರಿ. ಫೋಟೋ ಕಡೆ ನೋಡಿ ಹೇಳಿದ, ಸಿದ್ಧಲಿಂಗೇಶ್ವರ ಗುರುಗಳೇ ನೀವು ಅವ್ರ ಪರಮ ಗುರುಗಳಾದರೆ ಏನು ಮಾಡಿರಿ, ನೀವು ಅವ್ರಿದ್ದರೆ ಹೋಗ್ರಿ. ಹೇಗೆ ಹೋದ್ರೆ ನಮ್ಗೆ ಗೊತ್ತಿಲ್ಲ ಅತಂದ. ಮತ್ತು ನಗನಗತಾ ಹೇಳಿದ್ರಿ ಆ ಮಾತನ್ನು. ಅವ್ರು ನಿಂದೇನು ಮಾಡೋ ರೀತಿಯಲ್ಲಿ ಹೇಳಿದ. ಎಷ್ಟು ಹೇಳಿ ಏನು ನಗಲಿಕ್ಕೆ ಹತ್ತಲ್ರಿ. ನಗೆ ನಮಗೆ ತಕ್ಕೆ ನಗೆ ಬಲು ಘಾತಕ್ಕೆ ಅಂತ. ನಗೆ ಇರಬಾರ್ದಪ್ಪ. ಅವು ಹೆಚ್ಚು ಸ್ವಲ್ಪ ಯಾರು ನಕ್ರ ಬೈತಿರ್ತು ನೋಡ್ರಿ, ಈ ಭಾಳ ನಗಬಾರ್ದು. ಒಪ್ಪ ಯಾಕೆ ನಗತಿ ಇಷ್ಟ, ಮುಂದೆ ಏನೋ ಕಾದತ್ತೆ, ಮತ್ತು ನನಗೆ ಭಾಳ ನಗಬಾರ್ದು, ಬಿಡು, ನಗುದು ಒಳ್ಳೇದಲ್ಲ ತಡಿ ಅಂತಿರ್ತಾರೆ. ಹೆಣ್ಮಕ್ಳು ಗಂಡ್ಮಕ್ಳು ಅಂತಿರ್ತಾರೆ, ನಗುದು ಭಾಳ ಕೆಟ್ಟಂತ. ಎಷ್ಟು ಇರ್ಬೇಕು ಅಷ್ಟೇ, ಅದಕ್ಕೆ ಹೆಚ್ಚಾದ್ರೆ ಇಷ್ಟು ಅಂದ್ಕೊಂಡು ನಕ್ಕೋತ ಕೂತ ಮಹಾತ್ಮರನ್ನ ಅಸಹ್ಯ ಮಾಡಿ, ಗುರುಗಳನ್ನ ಅಸಹ್ಯ ಮಾಡಿ ಅವಾಗ ನಕ್ಕ. ಅಷ್ಟೊಳಗೆ ಗುರುಗಳನ್ನ ನೋಡ್ತಾ ಹಾಗೆ ನೋಡ್ತಾ ಇದ್ದ. ಅವ್ರು ಹಾಗೆ ಮುಂದೆ ಹೋಗ್ತಾ ಅಪ್ಪ ಅವ್ರು ಮರೆಯಾಗಿಬಿಟ್ರು. ಗೆಳೆಯನ್ನು ನೋಡಿ ಅಲ್ಲಿತಕ್ಕಂಥ ನೋಡಿ ಹೇಳಿದ, ಹೇಗಾಯ್ತು ಈಗ ಚಲೋ ಆಯ್ತಲ್ಲ. ಹೋದರು, ಚಲೋ ಆಯ್ತು. ನಿಮ್ಮ ಶಿಷ್ಯ ಬೇಕಾಗಿದ್ರೆ ಏನು ಮಾಡಿ ನೀವು ಹೋಗ್ರಿ, ನಮ್ಮದೇ ಅಭ್ಯಂತರ ಇಲ್ಲ. ಹೇಗೆ ಹೋಗ್ತಿರೋ ಅವ್ರು ಹೇಗೆ ಕರ್ಸೋದ್ರ ನನಗೆ ಗೊತ್ತಿಲ್ಲ. ಅಂದ ತಕ್ಷಣದಲ್ಲಿ ಅಂತಂದ್ರೆ ಅಲ್ಲಿ ಫೋಟೋ ಹತ್ರ ಒಂದು ರೀತಿ ಧ್ವನಿ ಬಂತು ರೀ. ಫೋಟೋ ಹತ್ರ ಒಂದು ರೀತಿ ಕಟ್ ಅಂತಂದು ಕರ್ ಹಿಂಗೆ ಧ್ವನಿ ಬಂದಂಗೆ ಆಯ್ತು. ಏನು ನೋಡ್ತಾನೆ, ನೋಡುವಷ್ಟೊಳಗೆ ಈ ಕಲ್ಲು ತೆಗೆದುಕೊಂಡು ಒಗೆದಂತೆ ಫೋಟೋಕ್ಕೆ ಈ ಒಂದು ಧ್ವನಿ ಬಂದು ಫಳ ಎಲ್ಲ ಫೋಟೋ, ಬೇರೆ ಫೋಟೋಗಳು ಅಲ್ಲಿರ್ತಕ್ಕಂಥ ಮಗ್ಗಲು ಫೋಟೋ ಒಡೆದು ಕೆಳಗೆ ಬಿದ್ದು ರೀ. ಮತ್ತೊಂದು ಫೋಟೋ ಹೊಡಿತು, ಈಚೆಗಡೆ ಫೋಟೋ ಹೊಡಿತು, ಬೇರೆ ಕಡೆ ಎಲ್ಲೆಲ್ಲಿ ಇಟ್ಟಿದ್ದು ನೋಡಿ ಫೋಟೋ ಎಲ್ಲ ಒಡೆದು ಹೋಗಕತ್ತು. ಒಡೆದು ಕೆಳಗೆ ಬೀಳಿದ್ರಿ, ಒಡೆದು ಕೆಳಗೆ ಬೀಳಕತ್ತು. ಗಾಬರಿ ಅದ ಅತ್ತಾಗ ಅವ್ರು ಹೇಳಿದ್ರು, ನೋಡು ಮೂರ್ಖ, ಎಷ್ಟು ಮೂರ್ಖದಿ, ಹೀಗೆಲ್ಲ ಹೇಳಿದೀಗ ಹೇಗೆ ಹೋಗಿರೋ ಗುರುತಿರ್ತ, ಈ ಹೋಲಿಗೆ ತಯಾರಿದಾರ, ಇನ್ನೂ ಎಷ್ಟು ಜನ ಅವತ್ತ ಗುರುತಿಲ್ಲ ನೋಡ್ತದ. ಗಾಬರಿಯಾಗಿ ಏನು ಮಾಡಿದ್ರು, ಕೊನೆಗೆ ಅವ್ರು ಹೇಳಿದ್ರು, ನಿನ್ನ ಅಪರಾಧ ಆಗಿದೆ, ಸಾಷ್ಟಾಂಗ ನಮಸ್ಕಾರ ಮಾಡು, ಸಿದ್ಧಲಿಂಗೇಶ್ವರ ಸಾಷ್ಟಾಂಗ ನಮಸ್ಕಾರ ಮಾಡು, ಹಾಗೆ ತಪ್ಪ ಅಂತೇಳಿ ನಮಸ್ಕಾರ ಮಾಡು, ಹೋಗಿ ಆ ಗುರುಗಳನ್ನ ಕರೆದುಕೊಂಡು ಬಾ. ಅವ್ರು ಹೋಗ್ಬೇಕಾಗಿದೆ ಅಲ್ಲಿ.
ಹೋಗೋಷ್ಟರೊಳಗೆ ಏನೇನು ಅನಾಹುತ ಗುರುತಿಲ್ಲ. ಫೋಟೋ ಅಷ್ಟೇ ಹೊಡೆದ ಚಲೋ, ನೀನು ಹೊಡೆದವ್ರ ಡಮ್ ಅಂತ ಹೊಡೆದು ನೀನು ಮಾಡಿದವ್ರು ಏನು ಮಾಡೋದು ಅಂತಕೊಂಡು ಹೇಳಿದಾಗ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಷ್ಟರೊಳಗೆ ಕಣ್ಣೀರು ಬಂತು. ಎಲ್ಲ ಆಯ್ತು, ಎಲ್ಲ ನುಕ್ಸಾನ ಸಿಕ್ಕಾತ ನುಕ್ಸಾನ ಆಗಿಬಿಡ್ತದೆ. ನುಕ್ಸಾನ ಆಯ್ತು. ಸಾಷ್ಟಾಂಗ ನಮಸ್ಕಾರ, ಗುರುಗಳೇ ನನ್ನ ಅಪರಾಧ ಕ್ಷಮಾ ಮಾಡಿರಿ, ನಾನು ತಮ್ಮ ಶಿಷ್ಯರಿಗೆ ಕಷ್ಟ ಕೊಟ್ಟೆ, ಅವ್ರು ಎಷ್ಟು ಹೇಳಿದರೂ ಕೂಡ ಕೇಳಿಲ್ಲ, ಹಣವನ್ನು ಹೆಚ್ಚು ಕೊಡ್ತಾಯಿದ್ದವ್ರು ಕೂಡ ಒಪ್ಪಲಿಲ್ಲ, ಕೊಡಲೇ ಇಲ್ಲ, ನೀವೇ ಹೇಗೆ ಹೋದರು ಅಂತ ತಮಗೂ ಕೂಡ ನಾನು ಹೇಳಿದೆ, ಗುರು ನಿಮ್ಮನ್ನು ಪ್ರೇರಿತಿದ್ರೆ ಅವ್ರು ಬರ್ರಿ ಅಂತ ಹೇಳಿದೆ, ನಾನು ಅಪರಾಧ ಮಾಡಿ ನಾನು ಪಾಪಿ, ಕ್ಷಮಿಸ್ಬೇಕು ನನ್ನನ್ನು ಗುರುಗಳೇ ಕ್ಷಮಿಸ್ರಿ ಅಂತಕೊಂಡು ಹೇಳಿ ಬಿದ್ದು ಹೊರಳಾಡಿದ. ಇವು ಹೊರಳಾಡಿದ್ರೆ ಫೋಟೋಗಳು ಹೊಡಿತಾ ಇದ್ದಾವೆ, ಧ್ವನಿ ಬರ್ತದ, ಪಳ್ಳತ್ತು ಹೊಡಿತಾವ, ಕೆಳಗೆ ಬಿದ್ದು ಬಿಡ್ತಾವ, ಎಲ್ಲ ಸಿಕ್ಕತ್ತೆಲ್ಲ ಎಲ್ಲಿ ನೋಡಿದೆಲ್ಲ ಕಾಜುಗಳು ತುಂಬೆಲ್ಲ ಅಂಗಡಿಯಲ್ಲಿ ಕಾಜುಗಳಾಗ್ತಾ ಇದ್ದಾವೆ. ಕೊನೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೊರಳಾಡಿ ಭಕ್ತಿಯಿಂದ ಪ್ರಾರ್ಥನಾ ಮಾಡ್ತಾನೆ. ಕಣ್ಣೀರು ಬರ್ತಾ ಇದ್ದಾವೆ. ಅಪರಾಧ ಆಯ್ತು ನನ್ನಿಂದ, ಕ್ಷಮಾ ಮಾಡಿರಿ ಸದ್ಗುರುನಾಥ, ಅನುಗ್ರಹ ಮಾಡಿ ನನಗೆ, ನಾನು ಪಾಪ ಮಾಡಿದೆ, ಅಪರಾಧ ಮಾಡಿದೆ, ಕ್ಷಮಿಸ್ರಿ ಅಂತಕೊಂಡು ಹೇಳಿ ಪ್ರಾರ್ಥನಾ ಮಾಡಿದಾಗ ಆ ನಂತರ ಒಡಿದು ಸ್ವಲ್ಪ ನಿಲ್ತದೆ. ಆ ನಂತರ ಗುರುಗಳು ಹೇಳಿದ್ದಾರೆ, ಎಲ್ಲಿ ಹೋಗಿ ಗುರುಗಳು ತೊಗೊಂಡು ಹೇಳಿ ಕಷ್ಟ ಬಂದಾಗ ರೀ, ಕಷ್ಟ ಬಂದಾಗ ಆಮೇಲೆ ಮುಂದೆ ಪ್ರಾರಂಭ ಆಗ್ತದೆ. ಬಡತನವೆಂಬ ಮಂತ್ರವಾದಿ ಬರಲು ಒಡನೆ ನುಡಿಯವರು ಕೂಡಲು ಸಂಗಮ ದೇವ. ಬಡತನ ಅಂತಕ್ಕಂಥ ಮಂತ್ರವಾದಿ ಯಾವುದೇ ಒಂದು ಬಡತನ ಇದು ಅಂತ ಅನ್ನತಕ್ಕಂಥ ಅಹಂಕಾರ ಅಳದು ಹೋಗ್ಬಿಡ್ತಲ್ಲ, ಅಹಂಕಾರ ತುಂಬಿತ್ತಲ್ಲ, ಅಹಂಕಾರ ಮತ್ತು ಇಳ್ಯಾಕೈತಿ, ಈಗ ಕಷ್ಟ ಬಂತು. ಅದರಿಂದ ಆಗ ಗುರುಗಳು ಹುಡುಕ್ತಾ ಗುರುಗಳು ಲಘು ಸಿಗ್ತಾರೆ ರೀ. ಎದಕ್ಕೆ ಸಿಗ್ತಾರೆ ಹೇಳ್ರಿ? ಏನು ಕಾರಣ ಸಿಗೋದಿಲ್ಲ? ಅಷ್ಟೆಲ್ಲ ಆಯ್ತು, ಪಾಪ ಮಾಡ್ಯಾರ ಮತ್ತು ತಕ್ಕ ಪ್ರಾಯಶ್ಚಿತ್ತ ಆಗಬಲ್ಲ. ಅಲ್ಲಿ ನೋಡ್ರಿ, ಅವರು ಕಂಡಿರ ನಮ್ಮ ಮಲ್ಲಿಕಾರ್ಜುನ ದೇವ್ರನ್ನ ಅಂತ್ಕೊಂಡು ಅಕ್ಕಮಾದಿ ಹುಡುಕಾಡ್ತಾ ಇದ್ದಾರೆ. ನೋಡಿರ ಗಿಳಿಗಳೇ, ಕೋಗಿಲೆಗಳೇ ಅಂಥೇಳಿ ಅಕ್ಕಮಾದಿ ಅರಣ್ಯದಲ್ಲ ಹುಡುಕಾಡ್ತಾರೆ ಮಲ್ಲಿಕಾರ್ಜುನ ದೇವ್ರನ್ನ. ಯಾವ ಕಮರಿಕೊಳದಲ್ಲಿ ಜಿಗಿರ್ತಕ್ಕಂಥ ಸಿದ್ದರಾಮೇಶ್ವರಗಳು ನೋಡಿದ್ರ ನಮ್ಮ ಮಲ್ಲಯ್ಯ ಗುರು ಅಂತ್ಕೊಂಡು ಎಲ್ಲ ಕಡೆ ಅವರು ಹುಡುಕಾಡ್ತಿರ್ತಾರೆ. ಹಾಗೆ ಅಂಗಡಿ ಯಜಮಾನ ಅಥಣಿ ಒಳಗೆ ಈ ಓಣಿಯಲ್ಲಿ ಆ ಓಣಿಯಲ್ಲಿ ಅತ್ತಾಗ ಇತ್ತ ಎಲ್ಲ ಕಡೆ ಸಿದ್ಧಲಿಂಗೇಶ್ವರ ಊರಲ್ಲಿ ನೋಡಿದ್ರೇನ್ರಿ, ಸಿದ್ಧಲಿಂಗೇಶ್ವರ ಊರಲ್ಲಿ ನೋಡಿದ್ರು, ಇಂಥವ್ರು ಇದ್ರು, ಹೀಗಿದ್ರು, ಅವ್ರ ಆಕಾರ ಇತ್ತು, ಯಾವ ಕಡೆ ಹೋದರು, ಯಾರು ನೋಡಿದ್ರಿ, ಎಲ್ಲ ಕಡೆ ಕೇಳಿದ ಬೇಗನೆ ಸಿಗಲೇ ಇಲ್ಲ. ಹತ್ತು ನೋಡಿ ಇತ್ತು ನೋಡಿ ಎಲ್ಲ ಕಡೆ ನೋಡಿ ಅವನನ್ನು ಮುಗೀತೋ ತನ್ನ ಹುಡುಕೋದು ಮುಗೀತಂದು ಸಾಕಾಗಿ ಐದು ತ್ರಾಸಾಗಿ ಯಾವಾಗ ಕಾಲು ಸೋಲ್ತಕ್ಕಂಥದ್ದು ಬಂತು, ಕೈ ಸೋಲ್ತಕ್ಕಂಥದ್ದು ಮುಂದೆ ಹೆಜ್ಜೆ ಹಿಡಿದು ಆಗಲ್ದಷ್ಟು ತ್ರಾಸಾಗಿತ್ತು. ಅಂಥ ಸಮಯಕ್ಕೆ ಗುರುಗಳ ದರ್ಶನ ಆಯಿತು. ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ಸದ್ಗುರುನಾಥ ನಾನು ಅಪರಾಧ ಮಾಡಿದೆ, ತಪ್ಪೋದು ಚಿಕ್ಕವರ ಸ್ವಭಾವ, ಕ್ಷಮಿಸೋದು ದೊಡ್ಡವರ ಸ್ವಭಾವ, ಸದ್ಗುರುನಾಥ ನನ್ನ ಅಪರಾಧ ಕ್ಷಮಿಸ್ರಿ ಅಂಥೇಳಿ ದುಃಖ ಮಾಡ್ಲಿಕ್ಕತ್ರಿ. ಅಪಾರ ನುಕ್ಸಾನ ಇದೆ, ಭಾಳಷ್ಟು ಹಾನಿ ಆಗ್ಯದ. ಆಮೇಲೆ ಅದಕ್ಕಂಥ ಗುರುಗಳ ಫೋಟೋಕ್ಕೆ ಏನಾಗಿಲ್ಲ ರೀ, ಏನಾಗಿಲ್ಲ, ಅಪಾರ ಹಾನಿ ಆಯಿತು. ಅಷ್ಟಲ್ಲ, ಗುರುಗಳತಕ್ಕಂಥ ಶಕ್ತಿ ಅಂಥದ್ದು ಅದನ್ನು ತಿಳಿತಲ್ಲ ನನಗೆ. ಇಂಥ ಸಾಮರ್ಥ್ಯಗಳಂಥ ಗುರುಗಳಿಗೆ ನಾನು ತಮಗೆ ಅವಮಾನ ಮಾಡಿದೆ, ತಮ್ಮ ಗುರುಗಳಿಗೆ ಅವಮಾನ ಮಾಡಿದೆ, ತಮ್ಮಲ್ಲಿ ಪ್ರೀತಿ ಇದ್ದರೆ ಬರಲಿ, ವಿಶ್ವಾಸ ಇದ್ರೆ ಬಂತ್ಕೊಂಡು ಹೇಳಿದೆ. ಗುರು ಈ ಪ್ರಕಾರವಾಗಿ ಹಾನಿ ಮಾಡಿದರು, ನಾನು ಅವ್ರ ಫೋಟೋ ಕೊಡ್ತಾಯಿದ್ದೀನಿ ಬನ್ನಿ ಗುರುಗಳು ಅಂತಕೊಂಡು ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಅತ್ಯಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಗುರುಗಳ ಮನಸ್ಸು ಕರಗಿತು. ನಡಿ ಅಂತಕೊಂಡು ಹೇಳಿ ಒಪ್ಕೊಂಡು ತಮ್ಮ ಬಂದು ಮಾಡಿ ಗುರುಗಳನ್ನ ಜೊತೆಗೆ ಬಂದರು. ಎಲ್ಲ ಕಡೆಯಲ್ಲಿ ಎಲ್ಲ ಒಳ್ಳೆಯದು, ಗುರುಗಳೇ ಹೀಗಾಗ್ಯದ ಹೇಳ್ರಿ ನೋಡೋಣ, ಅಷ್ಟೆಲ್ಲ ಹೀಗಾಗಿದೆ ತೋರಿಸ್ತಾನೆ ಸಿಕ್ಕತ್ತಾಗ್ಯದ. ಹಾಗೆ ಮಾಡ್ಕೊಂಡವ್ರು ಯಾರು? ಆತ್ಮನಿಗೆ ಆತ್ಮಶತ್ರು ಆಗಬಾರ್ದ್ರಿ, ಆತ್ಮನಿಗೆ ಆತ್ಮಮಿತ್ರ ಆಗಬೇಕು. ತನಗೆ ತಾನ ಮಾಡ್ಕೊಂಡಲ್ಲ, ನೇಣು ಹಾಕ್ಕೊಂಡು ಸಾಯ್ತಾರೆ ನೋಡ್ರಿ, ಅವ್ರನ್ನ ಯಾರೂ ಕೊಲ್ಲೋದಿಲ್ಲ. ಅವ್ರು ತಾವು ಹಾಕ್ಕೊಂಡು ತಾವು ಸಾಯ್ತಾರೆ, ವಿಷ ತೊಗೊಂಡು ಸಾಯ್ತಾರೆ, ಅವ್ರು ಯಾರು ಕೊಲ್ತಾರೆ, ತಾವು ತೊಗೊಂಡಿರ್ತಾರೆ. ಹೀಗೆ ಇಲ್ಲಿ ಏನಾಯ್ತಂದ್ರೆ ತಾನು ಅಷ್ಟು ಕಷ್ಟವನ್ನು ಮಾಡಿಕೊಂಡು ಗುರುಗಳ ವಿರೋಧ ಮಾಡಿ, ಸಿದ್ಧಲಿಂಗೇಶ್ವರಪ್ಪ ಅವ್ರ ವಿರೋಧ ಮಾಡಿಕೊಂಡು ಅದೆಲ್ಲ ಒಡೆದು ಮನೆಯೆಲ್ಲ ಚೆಲ್ಲಾಪಿಲ್ಲಿ ಗ್ಲಾಸ್ ಬೀಳುವಂತೆ ಮಾಡಿ ಫೋಟೋ ಎಲ್ಲ ಅನೇಕ ಫೋಟೋಗಳು ಹಾಳಾಗಿ ಸಿಕ್ಕತ್ತಾಗಿಬಿಡ್ತು. ಈಗ ಕೊನೆಗೆ ಹೇಗಾಯ್ತಂದ್ರೆ ಯಾರೋ ಹಿರಿಯರು ಎಲ್ಲ ಕುಡ್ಕೊಂಡು ಹೇಳ್ತಾ, ಅಗಸಿ ಬಾಗಿಲು ಹಾಕಿರಪ್ಪ, ಅಗಸಿ ಬಾಗಿಲು ಹಾಕ್ರಿ
ಎಲ್ಲ ಊರು ಲೂಟಿ ಆಗ್ತದೆ. ಅವ್ರು ಹೇಳಿರ್ತ ಎಲ್ಲ ಮೊದಲು ಲೂಟಿ ಆಗ್ಯದ್ರಿ ಮುಗ್ದದೆಲ್ಲ ಒಳಗೆ ಕಳ್ತನ ಆದಮೇಲೆ ಬಾಗಿಲ ಹಾಕಿ ಏನು ಮಾಡೋದು ಎಲ್ಲ ತೆಗೆದುಕೊಂಡು ಹೋಗ್ಯಾರ ಒಯ್ಯಾಕೆ ಏನು ಉಳಿದ್ರು ಒಳಗೆ ಎಲ್ಲ ಲೂಟಿ ಆಗಿದ್ರೆ ಆಗಿ ಹೇಳಾಗ್ತಿತ್ತು ಬಾಗಿಲ ಹಾಕಿರು ಲೂಟಿ ಆಗೈತೆಲ್ಲ ಬಾಗಿಲ ಹಾಕಕ್ಕೆ ಏನು ಉಳಿದಿಲ್ಲ ಎಲ್ಲ ಫೋಟೋ ಹಾಳಾಗಿ ಹೋಗ್ಯಾವು. ಬಂದು ಊರಲ್ಲಿ ಕರ್ಕೊಂಡ್ಬಂದು ನಮಸ್ಕಾರ ಮಾಡಿ ಅಪ್ಪವ್ರ ಕಾಪಾಡಿ ಅಪ್ಪವ್ರ ಅವರೊಬ್ಬರ ಉಳ್ದಾರ್ರಿ ಅಪ್ಪವ್ರ ಕೊಡ್ತಾಯಿದ್ರು. ಅವ್ರದ್ದು ಅಪ್ಪವ್ರು ಕೇಳಿದ್ರು ಆಯ್ತು ಸಂತೋಷ ಪಡ್ತೀಯಲ್ಲ ಕೊಡು ಮತ್ತು ಎಷ್ಟು ಹಣ ಕೊಡೋಣಪ್ಪ ಹೇಳು. ಅಪ್ಪವ್ರ ಎಷ್ಟು ಬೇಡ್ರಿ ಅಪ್ಪವ್ರ ಹಣನೇ ಬೇಡಪ್ಪವ್ರ ಹಾಗೆ ಕೊಡ್ತಾನಪ್ಪವ್ರ ಅಂಥೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಲ್ಲಿರ್ತಕ್ಕಂಥ ಕುರ್ಚಿ ಮೇಲೆ ಅಪ್ಪವ್ರು ಕೂಡಿಸಿ ಅವರು ಪಾದ ಪೂಜೆ ಮಾಡಿ ಭಕ್ತಿಯಿಂದ ಪ್ರಾರ್ಥನಾ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಸಿದ್ಧಲಿಂಗೇಶ್ವರ ಸದ್ಗುರುಗಳ ಫೋಟೋ ತೆಗೆದುಕೊಂಡು ಗುರುಗಳ ಹತ್ತಿರ ಕೊಟ್ಟು ಪುನಃ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಪ್ಪವರೇ ನನಗೆ ಕ್ಷಮಾ ಮಾಡಿರಿ. ಇದ್ರ ಪರಿಣಾಮ ಮುಂದೂ ಕೂಡ ಆಗ್ಬೋದು. ಇನ್ನೂ ಕೂಡ ತಾವು ಶಾಂತ ಆಗದಿದ್ರೆ ತಮ್ಮ ಗುರುಗಳು ಶಾಂತ ಆಗಿದ್ರೆ ಇನ್ನೂ ಕೂಡ ಏನೇನಾಗುತ್ತೆ ಗುರುತಿಲ್ಲ. ಹಾಗೆ ಆಗದ ಹಾಗೆ ಅನುಗ್ರಹ ಮಾಡಿತ್ತು ಹೇಳಿ ಪ್ರಾರ್ಥನಾ ಮಾಡ್ತಾಯಿದ್ದಾನೆ. ಕಣ್ಣೀರುಗಳು ಹೊರಡ್ತಾ ಇದ್ದಾವೆ. ಅದಕ್ಕೆ ಮಾಡಬಾರ್ದನ್ನು ಮಾಡಿದರೆ ಆಗಬಾರ್ದು ಹಾಗೆ ಆಗ್ತದೆ. ಅದಕ್ಕೆ ಆಗಬಾರ್ದು ಅಂದ್ರೆ ಮಾಡಬಾರ್ದನ್ನು ಮಾಡಬಾರ್ದು. ಅದಕ್ಕೆ ಕೆಲವೊಬ್ಬ ಯಾಕೆ ಅನಿಸೋದಿಲ್ಲ ಏನಂದ್ರೆ ಮಧು ಪಶ್ಯಂತಿ ಮೂಢಾತ್ಮ ಪ್ರಪಾತಂ ನೈವ ಪಶ್ಯಂತಿ. ಮಧು ಪಶ್ಯತಿ ಮೂಢಾತ್ಮ ಪ್ರಪಾತಂ ನೈವ ಪಶ್ಯತಿ. ಮಧು ಅಂದ್ರೆ ಜೇನುತುಪ್ಪದ ಜೇನಿರ್ತಾವೆ ಈ ನದಿ ದಂಡೆಗೆ ನದಿ ಒಂದು ಕಡೆ ಭಾಳ ಗುಮ್ಮಿರ್ತಾವೆ ಬಿಡ್ತಾರೆ ಅಲ್ಲಿ ಗುಮ್ಮದ ಭಾಳಷ್ಟು. ಅಲ್ಲಿ ಒಂದು ಈಗ ಟೊಂಗಿ ಹೀಗೆ ದೂರ ಹೋಗಿತ್ತಂದ್ರೆ ಅದಕ್ಕೆ ಜೇನು ಹಾಕಿತ್ತಂದ್ರೆ ಅದು ಹೇಳ್ತಾರೆ ಮಧು ಪಶ್ಯತಿ ಮೂಢಾತ್ಮ. ಕೆಳಗೊಂದು ದೊಡ್ಡ ಕಂದರದ ಸರೋವರದ ನೀರು ಹರಿಲಿಕ್ಕತ್ತದ, ಎತ್ತರದ ಪರ್ವತದ ಮೇಲೆ ಗಿಡ ಅದ. ಆ ಗಿಡ ಬಾಯ್ಕೊಂಡೇನು ಹೋಗಿದ್ರಿ ಆತ ನದಿ ಕಡೆ ಆ ಕಂದರ ಕಡೆ ಹೋಗ್ಯದ. ಆತ ಬಂದವ ನೋಡ್ತಾನೆ. ನೋಡಿ ಆ ಜೇನು ಬಿಡಿಸ್ಬೇಕು ಅಪೇಕ್ಷೆ ಪಟ್ಟು ಜೇನು ಕಡೆ ನೋಡ್ತಾ ಕೈಯಲ್ಲಿ ಒಂದು ಕುಡುಗೋಲು ಹಿಡಿದಾನೆ. ಹಾಗೆ ಮೇಲ್ಭಾಗ ನೋಡ್ತಾ ಇದ್ದಾನೆ. ನೋಡ್ತಾ ಮಧು ಪಶ್ಯತಿ ಮೂಢಾತ್ಮ ಪ್ರಪಾತಂ ನೈವ ಪಶ್ಯತಿ. ಈಗಿನ ಕ್ಷಣದಲ್ಲಿರ್ತಕ್ಕಂಥ ಸುಖಾಂತಗಳು ಆ ಸುಖದ ಕಡೆ ಏನು ಸಾಗ್ತಾನೆ ಮನುಷ್ಯ ಪಾಪ ಕಾರ್ಯ ಮಾಡ್ತಾ ಅಲ್ಲಿ ಹೇಳ್ತಾರೆ ಆ ಜೇನುತುಪ್ಪವನ್ನು ಪಡಿಬೇಕು ಅಂತ ಹಾಗೆ ನೋಡ್ತಾ ಇರ್ತಕ್ಕಂಥ ಮನುಷ್ಯ ಅದನ್ನೇ ನೋಡ್ತಾ ಮುಂದೆ ಸರಿತಾ ಇದ್ದಾನೆ. ಸರಿದ ಭೂಮಿಯನ್ನೇ ಬಿಟ್ಟು ಕೆಳಗೆ ಹೋದ. ಸಾವಿರಾರು ಫೂಟ್ ಆಳವಾಗಿರ್ತದೆ ಕೆಳಗೆ. ಸಾವಿರಾರು ಫೂಟ್ ಆ ನದಿ ಕೆಳಭಾಗದಲ್ಲಿ ಅಲ್ಲೆಲ್ಲ ಕಲ್ಲುಗಳು ಮೇಲ್ಭಾಗದಿಂದ ಬಿದ್ದ ಕೈಕಾಲು ಮುರಿದು ಸತ್ತು ಹೋಗ್ಬಿಟ್ಟು. ಜೇನು ಬಿಡಿಸ್ಲಿಕ್ಕೆ ಆಯ್ತು ರೀ. ಜೇನು ಸ್ವೀಕಾರ ಮಾಡಲಿಲ್ಲ. ಅವನು ಅದು ನೆಲಕೂಲಿಲ್ಲ. ಅದನ್ನು ಪಡೀಲಿಕ್ಕೆ ಹೋದಾಗಿರ್ತಾರೆ ಕೆಳಗೆ ಬಿದ್ದು ನಾಶ ಆಗಿಬಿಟ್ಟು. ಮಧು ಪಶ್ಯತಿ ಮೂಢಾತ್ಮ ಪ್ರಪಾತಂ ನೈವ ಪಶ್ಯತಿ. ಮಹಾಪ್ರಪಾತ ಅದನ್ನು ನೋಡಲಿಲ್ಲ. ಅದಂತೆ ಇಲ್ಲಿ ಹೇಳ್ತಾರೆ ಮಧು ಪಶ್ಯತಿ ಮೂಢಾತ್ಮ ಪ್ರಪಾತಂ ನೈವ ಪಶ್ಯತಿ. ಕುರ್ವಂತಿ ನಿಂದಿತುಂ ಕರ್ಮ ನರಕಾತ್ ನ ಬಿಭೇತಿ ಚ. ಕುರ್ವಂತಿ ನಿಂದಿತುಂ ಕರ್ಮ ಅಂದರೆ ಪಾಪ ಜನರೆಲ್ಲ ನಿಂದೆ ಮಾಡ್ತಕ್ಕಂಥ ಹೀನ ಕರ್ಮವನ್ನು ಮಾಡ್ತಾ ಇದ್ದಾನೆ. ನರಕಕ್ಕೆ ಆತ ತಾನಾಗಿ ಹೋಗ್ತಾ ಇದ್ದಾನೆ. ಮುಂದಿನ ಪ್ರಪಾತವನ್ನು ಮುಂದಾಗ್ತಕ್ಕಂಥ ದುಃಖವನ್ನು ಆತ ನೋಡಲಿಲ್ಲ. ಕೇವಲ ಕೆಟ್ಟ ಕರ್ಮಗಳನ್ನು ಮಾಡ್ತಕ್ಕಂಥ ಮನುಷ್ಯ ಅಂತ ಹೇಳ್ತಾರೆ. ಅದರಿಂದ ಮನುಷ್ಯ ಕೆಟ್ಟ ಕರ್ಮಗಳನ್ನು ಮಾಡದೆ ಯಾವಾಗ ಏನು ಮಾಡಿದ್ರೆ ಒಳ್ಳೆಯ ಕರ್ಮಗಳನ್ನು ಮಾಡೋದು. ಒಳ್ಳೆಯ ಕರ್ಮದ ಫಲ ಒಳ್ಳೆ ಇರ್ತದೆ, ಕೆಟ್ಟ ಕರ್ಮದ ಫಲ ಕೆಟ್ಟ ಇರ್ತದೆ. ಅದಕ್ಕಾಗಿ ಇಲ್ಲಿ ಒಳ್ಳೆಯ ಕರ್ಮಗಳನ್ನೇ ಮಾಡ್ಕೊಡ್ತಾರೆ, ಕೆಟ್ಟ ಕರ್ಮ ಮಾಡಬಾರ್ದು ಅಂತಕೊಂಡು ಹೇಳ್ತಾರೆ. ಕಷ್ಟ ಬಂದ ಸಮಯದಲ್ಲಿ ಇಲ್ಲಿ ಪ್ರಾರ್ಥನಾ ಮಾಡಿ ಸದ್ಗುರುನಾಥ ಅನುಗ್ರಹಿಸ್ರಿ ಅಂತ ತಿಳ್ಕೊಂಡೆ ಕಷ್ಟಪಟ್ಟು ತ್ರಾಸು ಮಾಡಿಕೊಂಡು ಒದ್ದಾಡಿ ಸದ್ಗುರುನಾಥ ಅನುಗ್ರಹ ಮಾಡಿರಿ, ಮುಂದಿನ ಕಷ್ಟ ಬರ್ಬೋದು ಅಂತ ಇಲ್ಲಿ ಸಂತರು ದಯಮಾಡು ರಂಗ, ದಯಮಾಡು ಕೃಷ್ಣ, ಹಗಲು ಇರುಳು ನಿಮ್ಮ ಸ್ಮರಣೆ ಮರೆಯದ ಹಾಗೆ ದಯಮಾಡು ಕೃಷ್ಣ, ದಯಮಾಡು. ಹಗಲು ಇರುಳು ಅಂದ್ರೆ ಹಗಲು ಇರುಳು ಅಂದ್ರೆ ರಾತ್ರಿ, ಹಗಲು ಇರುಳು ಬಿಡದೆ ನಿಮ್ಮ ನಾಮಸ್ಮರಣೆ ಆಗುವ ಹಾಗೆ ದಯಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಹೇಳಿದರು ಗುರುಗಳೇ, ಇನ್ನು ಯಾವ ಕಾಲಕ್ಕೂ ನನಗೆ ಮಹಾತ್ಮರ ಎದುರಿಗೆ ಅಹಂಕಾರ ಬರದಂತೆ ಆಗಲಿ, ತಾಯಿ ತಂದೆಗಳ ಎದುರಲ್ಲಿ ಅಹಂಕಾರ ಬರದಂತೆ ಆಗಲಿ, ಅತಿಥಿಗಳ ಸೇವೆ ಮಾಡುವಾಗ ಅಹಂಕಾರ ಬರದಂತೆ ಆಗಲಿ, ಅಹಂಕಾರ ಇಲ್ಲಿ ಅಳಿದು ಹೋಗಿಬಿಡಲಿ, ನನ್ನ ಉದ್ಧಾರ ಮಾಡಿರಿ. ಈ ಆಗಿರ್ತಕ್ಕಂಥ ಹಾನಿ ಅದರ ಇಂತಹ ಹಾನಿ ನನಗೆ ಎಂದೂ ಕೂಡ ಆಗಬಾರ್ದು. ಹೀಗೆ ಮಾಡಿ ತಮ್ಮಂಥ ಗುರುಗಳಿಗೆ
ನಾನು ಈ ಕಷ್ಟ ಕೊಟ್ಟು ನನ್ನ ನರಕ ಭಾಜನಾಗತಕ್ಕಂಥ ಒಂದು ಕಾರ್ಯ ಮಾಡಿಕೊಂಡೆ. ನಾನು ಈ ಪಾಪಿ, ಹೀನ, ದುರ್ಗುಣಿ, ದುಷ್ಟ. ನನ್ನನ್ನು ತಾವು ಕ್ಷಮಾ ಮಾಡಿರಿ, ತಾವು ದೊಡ್ಡವರಿದ್ದೀರಿ, ತಪ್ಪೋದು ನನ್ನ ಸ್ವಭಾವದ ಕ್ಷಮಿಸೋ ತಮ್ಮ ಸ್ವಭಾವದ ಅನುಗ್ರಹ ಮಾಡಿ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ತಂದೆ ಹೇಳಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಫೋಟೋವನ್ನು ಕೊಟ್ಟು ಮತ್ತೊಮ್ಮೆ ಎದ್ದು ನಮಸ್ಕಾರ ಮಾಡಿ ಮತ್ತೆ ಸಾಷ್ಟಾಂಗ ಮಾಡಿ ಮತ್ತೆ ಅಂದ್ರೆ ಇದರಿಂದ ನಾವು ಹೊರಗೆ ಬಂದರೆ ಸಾಕು ಅನಿಸ್ತಾರೆ. ಹೊರಗೆ ಬಂದರೆ ಸಾಕು, ಇನ್ನು ಮುಂದೆ ಬರ್ತಕ್ಕಂಥ ಕಷ್ಟಗಳು ಬರಬಾರ್ದೇನು, ಬರುವಂಥ ಪುನಃ ಪುನಃ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ ಒಳ್ಳೆ ಫೋಟೋ ತೆಗೆದುಕೊಂಡ್ರು. ತಥಾಸ್ತು ಅಂತ ಆಶೀರ್ವಾದ ಮಾಡಿದರು. ಆಗಲಪ್ಪ ಇನ್ನೊಮ್ಮೆ ಎಂದೂ ಕೂಡ ಏನಾಗಬಾರ್ದು, ಇನ್ನೊಮ್ಮೆ ಎಂದೂ ಕೂಡ ಇಂಥ ಹೀನ ಗುಣ ನಿನ್ನಲ್ಲಿ ಬರೋದಿರಲಿ. ಜಾಗರೂಕನಾಗಿರು, ಜಾಗರೂಕೋ ಭವ ಅಂತ, ಜಾಗರೂಕನಾಗಿರು, ಜಾಗೃತಿ ಇದ್ದರು. ಜಾಗರೂಕನಾಗಿದ್ದರೆ ಏನಾಗ್ತದೆ, ಒಳ್ಳೆ ಇರ್ತದೆ. ಜಾಗರೂಕಂಥದ್ದು ಇರಲಿಲ್ಲ ಅಂದ್ರೆ ಯಾರು ಮಲ್ಕೊಂಡಿರ್ತಾರೆ ನೋಡ್ರಿ ಅವ್ರ ಮನೆ ಕಾಳರು ಬರ್ತಾರೆ, ಯಾರು ಸದ್ದವ್ರ ಮನೆ ಕಾಳರು ಬರ್ತಲ್ಲ. ಈ ಪರಮಾರ್ಥ ಬಿಟ್ಟು ಕೇವಲ ಸಂಸಾರ 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 ಮಲ್ಕೋತಾರಲ್ಲ, ಗುರುಗಳಿಲ್ಲ, ಶಾಸ್ತ್ರ ಇಲ್ಲ, ಪುರಾಣ ಇಲ್ಲ, ಕೇವಲ ಸಂಸಾರದ ಅದು ಮಲ್ಕೊಂಡಂತೆ, ಅದು ಮಲ್ಕೊಂಡಂತೆ. ಅಲ್ಲಿ ಎಲ್ಲ ಯಮದವರು ಬರ್ತಾರೆ, ಬೇರೆಯವರು ಬರ್ತಾರೆ, ನೂರಾರು ಕಷ್ಟ ಪರಂಪರೆ ಬರ್ತಾವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದಮಚ್ಚರ ಕಷ್ಟ ಅನುಭವಿಸ್ಬೇಕಾಗ್ತದೆ. ಅದರಿಂದ ಇವೆಲ್ಲವನ್ನು ಮೀರಿ ಸದೃಢ ಕೃಪಾಶೀರ್ವಾದ ಪಡೆದುಕೊಂಡು ಧನ್ಯ ಆಗಬೇಕು ಅಂದರೆ ಯಾವಾಗಲೂ ಮನುಷ್ಯರಿಗೆ ಸತ್ಸಂಗ ಬೇಕು. ಸತ್ಸಂಗ ಸಂಜಾಯಿತಿ ಜ್ಞಾನ, ಸತ್ಸಂಗ ಮಾಡಿದ ಸಮಕಾಲದಲ್ಲಿ ಜ್ಞಾನ ಪ್ರಾಪ್ತಿ ಆಗ್ತದೆ. ಜ್ಞಾನಾದೇವತ ಕೈವಲ್ಯಂ ನಾಣ್ಯ ಪಂಥನ ವಿದ್ಯತೆ ಏನಾಯಿತು, ಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆಗ್ತದೆ. ಮೋಕ್ಷ ಒಂದು ಸಲ ಪಡೆದರೆ ಸಾಕು, ಮತ್ತೊಮ್ಮೆ ಎಂದೂ ಕೂಡ ಮನುಷ್ಯ ಹುಟ್ಟಿ ಬರುವುದಿಲ್ಲ. ಅತ್ಯಂತ ದುಃಖ ನಿವೃತ್ತಿ ಅಂದರೆ ಬಂದಿರತಕ್ಕಂಥ ದುಃಖ ಸಂಪೂರ್ಣ ಹೋಗಿಬಿಡ್ತದೆ. ಪರಮಾನಂದ ಪ್ರಾಪ್ತಿ ಆದರೆ ಶ್ರೇಷ್ಠವಾದಂಥ ಆನಂದ ಪ್ರಾಪ್ತಿ ಆಗ್ತದೆ, ಎಂದೂ ಹೋಗುವುದಿಲ್ಲ. ಅಂಥ ಸರ್ವಶ್ರೇಷ್ಠ, ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಮೋಕ್ಷನ ಸದ್ರುಳು ನಮ್ಮನ ಮೇಲೆ ಅನುಗ್ರಹ ಮಾಡಿಕೊಂಡು ಪ್ರಾರ್ಥನೆ ಮಾಡೋಣ. ಸದ್ರುಳು ಆ ಫೋಟೋ ತೆಗೆದುಕೊಂಡು ಅವನನ್ನು ಆಶೀರ್ವಾದ ಮಾಡಿ ಆಶೀರ್ವದಿಸಿ ಗುರುಗಳು ಅಲ್ಲಿಂದ ತಮ್ಮ ಸ್ಥಾನಕ್ಕೆ ತೆರಳತಕ್ಕಂಥ ಇದ್ದಾರೆ. ಒಂದು ಗುರು ಎಲ್ಲಿ ಹೋದಿರತಕ್ಕಂಥ ವಿಷಯ ನಾವು ನೀವೆಲ್ಲ ನಾಳೆಗೆ ಶ್ರವಣ ಮಾಡೋಣ. ಶ್ರವಣ ಮಾಡಿದ ವಿಷಯವನ್ನು ಮನನ ಮಾಡಬೇಕು. ಅದು ಕೇಳಿದರೆ ಶ್ರವಣ, ಕೇಳಿದ್ದನ್ನು ಪುನಃ ಪುನಃ ಚಿಂತನೆ ಮಾಡಬೇಕು. ಮುಗಿದ ನಂತರ ಬಿಟ್ಟ ತಕ್ಷಣ ಕೆಲವೊಬ್ಬರು ಮತ್ತು ಬೇರೆ ಮಾತಾಡೋದು ಪ್ರಾರಂಭ ಮಾಡ್ತಾರೆ. ಹಾಗೆ ಮಾಡಬಾರ್ದು, ಎಂದೂ ಮಾಡಬಾರ್ದು. ಈ ವಿಷಯ ನಿಮ್ಗೆ ಉಳಿಲಿ ಅಂದರೆ ಅದು ನಮಗೆ ಏನು ರೀ ಹೊರಗೆ ಹೋಗ್ಬಿಡ್ಲಿ ನೆನಪಾಗೋದಿಲ್ಲ, ಆ ಒಳಗೆ ಉಳ್ದಂಗೆ ಆಗ್ತದೆ ರೀ, ಹೊರಗೆ ಬಂದರೆ ಇರೋದಿಲ್ಲ ಅಂತ ಅನಿಸಲ್ಲ. ಅದಕ್ಕೆ ಕಾರಣದ ಚಿಂತೆ ಏನು ಮಾಡಿ ಯಾವ ವಿಷಯ ನಡೀತೀವತ್ತು ಅದನ್ನು ಇದನ್ನು ಚರ್ಚೆ ಮಾಡಬೇಕು. ಇದೇ ವಿಷಯ ಚರ್ಚೆ ಮಾಡಬೇಕು, ಅದನ್ನು ಪುನಃ ಪುನಃ ಚಿಂತನೆ ಮಾಡಬೇಕು. ಅದನ್ನು ಯಾವುದು ಗಟ್ಟಿರ್ತೋ ಅದನ್ನು ಉಳಿಸ್ಕೋಬೇಕು. ಶ್ರವಣ ಮನನ ನಿಧ್ಯಾಸನ ಅಂತ ಶ್ರವಣವಾಗಿ ಮನನವಾಗಿ ನಿಧ್ಯಾಸನವಾಗುವ ಹಾಗೆ ಸದ್ರುಳು ಅದರಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರತಕ್ಕಂಥ ಮೋಕ್ಷ ಸದ್ರುಳು ಅನುಗ್ರಹ ಮಾಡಿ ನಾವೆಲ್ಲರೂ ಪಡೆಯುವಂತೆ ಅನುಗ್ರಹ ಮಾಡಲಿ. ಹಾಗೂ ಅಂಥ ಸದ್ರುಳ ದಿವ್ಯ ಪಾದಕಮಲಗಳಲ್ಲಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥದ 8ನೇ ಭಾಗದ 3-5 ವಾಗರೂಪ ಪುಷ್ಪಗಳನ್ನು ಸದ್ಗುರುಗಳಿಗೆ ಸಮರ್ಪಿಸಿ ಹಾಗೂ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರವರ ದಿವ್ಯ ಪಾದರಗಳಲ್ಲಿ ಇವತ್ತಿನ ಈ ನಮ್ಮ ಪ್ರವಚನದ ಈ ವಾಗರೂಪ ಶ್ರೀಗಳನ್ನು ಸಮರ್ಪಿಸಿ ಹಾಗೂ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರವರ ದಿವ್ಯ ಪಾದರಗಳಲ್ಲಿ ನನ್ನ ಅನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಇವತ್ತಿನ ಈ ಪ್ರವಚನ ಕಾರ್ಯಕ್ರಮ ಮಂಗನ ಮಾಡೋಣ. जय मंगलम जय नमः पार्वती पतये शिव हर हर महादेव राजाधिराज सद्गुरुनाथ सिद्धलिंगेश्वर महाराज की जय। साधु संत महाराज